evening, sir. Able to hear me? Okay, 1 minute. Sir, hear me? Yes, sir. Perfect. But your audio, I'm not able to hear. Just one moment. Okay, now it is clear, sir. Perfect, sir. Perfect, sir. Thank you, sir. So we'll keep ourselves mute as well as video off till the people come. So we Okay. still have 20 minutes time. No, 10 minutes, 10 minutes, 50. You're on mute, sir. Only 6 people have come, huh? Yes, yes, as of now. Okay. Fine, sir. ठीक है, sir. Thank you, sir. Thank you. We'll wait.
ಸೊ ಎಲ್ಲರಿಗೂ ಶುಭೋದಯ, ಶುಭ ಸಂಜೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ 20ನೇ ಕಾರ್ಯಕ್ರಮ, 2ನೇ ಆವೃತ್ತಿಯಲ್ಲಿ. ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ನಿಮ್ಗೆ ಎಲ್ಲರಿಗೂ ತಿಳಿದಿರುವಂತೆ ಪ್ರತಿ ವಾರ ನಾವೆಲ್ಲರೂ ಒಟ್ಟಿಗೆ ಸೇರಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ, ಲೈಫ್ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಪ್ರತಿ ವಾರ ಹೊಸ ಹೊಸ ಸ್ಪೀಕರ್ಸು ಯಾರು ತಮಗೆ ತಾವು ಒಂದು ಸಾಧನೆಯನ್ನು ಮಾಡದಿರುವಂಥವ್ರು ಬರ್ತಾ ಇದ್ದಾರೆ. ಹಾಗೇನೆ ಇವತ್ತಿನ ದಿವಸ ನಿಮ್ಮೆಲ್ಲರ ಮಧ್ಯೆ ಅಜಯ್ ಗುಪ್ತಾ ಸರ್ ಬಂದಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆಲ್ಲರೂ ಒಂದ್ಸಲ ವೆಲ್ಕಮ್ ಅಜಯ್ ಗುಪ್ತಾ ಸರ್ ಅಂತ ಹೇಳಿ ಚಾಟ್ ಅಲ್ಲಿ ಮೆಸೇಜ್ ಹಾಕ್ಬೋದಾ? ಸೊ ದ್ಯಾಟ್ ನೀವೆಲ್ಲರೂ ಕಾತುರರಾಗಿ ಕಾಯ್ಕೊಂಡಿದ್ದೀರಾ ಅಂತ ಅನ್ನೋದನ್ನ ಗೊತ್ತುಪಡಿಸಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ ಅವರೇ, ಥ್ಯಾಂಕ್ ಯು ಕಾಶಿನಾಥ್ ಗುರವ್ ಅವರೇ, ನಟೇಶ್ ಉಡುಪುರ ನಮಸ್ಕಾರ, ಹಸೀನಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್, ರಮೇಶ್ ಥ್ಯಾಂಕ್ ಯು. ಎಲ್ಲರೂ ವೆಲ್ಕಮ್ ಹೇಳ್ತಾ ಇದ್ದಾರೆ ಸರ್ ನಿಮಗೆ. ಸೊ ಇವತ್ತು ಇಲ್ಲ, ನಿಮ್ಮ ವಿಡಿಯೋನು ಶೇರ್ ಮಾಡಬೇಕು. ನೀವು ಶೇರ್ ಮಾಡಿದ್ದೀರಾ ನೋಡಿ, ಅಥವಾ ನಾನು ಮಾಡ್ಬೇಕಾ? ಒಂದು ನಿಮಿಷ, ಶೇರ್ ನಾನು ಅನ್ಶೇರ್ ಮಾಡ್ಬೇಕಾ? ಲೆಟ್ ಮಿ ಜಸ್ಟ್ ಗಿವ್ ನೀವು ಓಕೆ, ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಅ ಮಿನಿಟ್. ಲೆಟ್ ಮಿ ಸಿ ಹೌ ಡು ಐ ಡೂ ಇಟ್. 1 second. Panelist, participants, Ajay Gupta sir, yes. Okay, make spotlight to everyone. ಓಕೆ, ಈಗ ನೀವು ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಜಯ್ ಗುಪ್ತಾ ಸರ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಜಯ್ ಗುಪ್ತಾ ಸರ್ LICಯಲ್ಲಿ 2ನೇ ಜನರೇಷನ್ LIC ಅಂತ ಹೇಳ್ಬೋದು. ಅಂದರೆ ಇವರ ತಂದೆ ಸಹ LICಯಲ್ಲಿ ಝೋನಲ್ ಮ್ಯಾನೇಜರ್ ಕ್ಯಾಡರಲ್ಲಿ ರಿಟೈರ್ ಆದರು. ಅದರ ನಂತರ ಅಜಯ್ ಗುಪ್ತಾ ಸರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಪದವೀಧರರಾದ್ಮೇಲೆ ಅವ್ರಿಗೆ IIM ಅಲ್ಲಿ MBA ಮಾಡ್ಬೇಕು ಅನ್ನೋದೊಂದು ಇಚ್ಛೆ ಇತ್ತು. ಆಮೇಲೆ ಅದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಾಗ ಆವಾಗಲೇ LICಯಲ್ಲಿ ಆಫರ್ ಬಂತು. ಅವ್ರು ತನ್ನ ತಂದೆಯನ್ನು ಕೇಳಿದ್ರಂತೆ, ನಾವು ಜಾಯ್ನ್ ಆಗ್ಬೋದಾ ಅಂತ. ಸೀರಿಯಸ್ ಆಗಿದ್ದೀರಾ ಅಂತ ಹೇಳಿದಾಗ, ಅಂದರೆ ಡೆವಲಪ್ಮೆಂಟ್ ಆಫೀಸರ್ ಆಗಬೇಕಾದ್ರೆ ಝೋನಲ್ ಮ್ಯಾನೇಜರ್ ಇರೋರು ತಂದೆ ಮಗನ ಸಂಬಂಧ ಇದ್ರೂ ಸಹಿತ ಸೀರಿಯಸ್ ಆಗಿದ್ದೀರಾ ಅಂತ ಕೇಳುವಂಥ ಸ್ಥಿತಿಯಲ್ಲಿ ಅವ್ರು ಜಾಯ್ನ್ ಆಗಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಪ್ರೆಷರ್ ಇರ್ಬೇಕು ಲೆಕ್ಕ ಹಾಕಿ. ಒಂದು ಆಫೀಸ್ ಒಳಗಡೆ, ಮನೆ ಒಳಗಡೆ ಎರಡೂ ಕಡೆ ಪ್ರೆಷರ್ ಇಟ್ಕೊಂಡು 1999ರಲ್ಲಿ ಡೆವಲಪ್ಮೆಂಟ್ ಆಫೀಸರಾಗಿ ಜಾಯ್ನ್ ಆಗಿದ್ರು ಅಜಯ್ ಗುಪ್ತಾ ಸರು. ಹಾಗೇನೆ ತಮ್ಮ ಕೆಲವೊಂದು ತಿಂಗಳು ಅಥವಾ ಬಹಳ ಕಷ್ಟ ಆಗಿತ್ತು. ಯಾಕಂತಂದರೆ ಎಲ್ಲ ಕಂಫರ್ಟಲ್ಲಿ ಇರುವವರಿಗೆ ಇನ್ಶೂರೆನ್ಸ್ ಇಂಡಸ್ಟ್ರಿ ವೆಲ್ಕಮ್ ಮಾಡಲ್ವಂತೆ. ಅಂದರೆ ಈ ಹೊಸ ಅನುಭವವನ್ನು ಕಲಿಬೇಕಾಗತ್ತೆ, ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕಾಗತ್ತೆ. ಆ ಟೈಮಲ್ಲಿ ನಮ್ಮ ಅಜಯ್ ಗುಪ್ತಾ ಸರಿಗೆ ಉಡುಪ ಅನ್ನುವರು ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದರು ಸಿವಿಲ್ ಸ್ಟೇಷನಲ್ಲಿ. ಅವರು ಬಹಳಷ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು. ಅಂದರೆ ಇವತ್ತಿನ ದಿವಸನೂ ಸಹಿತ ತಮಗೆ ಪ್ರಥಮ ದಿನದಲ್ಲಿ ಕೆಲಸ ಮೆಂಟರ್ ಆಗಿ, ಗೈಡ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಉಡುಪರನ್ನು ನೆನೆಸ್ಕೊಂಡ್ರು. ಹಾಗೆಯೇ ಇವರು 2012ರಲ್ಲಿ, ಆ ಸಮಯದಲ್ಲಿ ಮೋಸ್ಟ್ಲಿ SBI ಯಾವಾಗ ಶುರು ಆಯಿತೋ ಆವಾಗ ಸೀನಿಯರ್ ಬಿಸ್ನೆಸ್ ಅಸೋಸಿಯೇಟ್ ಆಗಿ LICಯಲ್ಲಿ ಪ್ರಮೋಷನ್ ಆಯಿತು. ಇವತ್ತಿನ ದಿವಸ ಅಜಯ್ ಗುಪ್ತಾ ಸರ್ ಟೀಮಲ್ಲಿ 100ಕ್ಕಿಂತ ಹೆಚ್ಚು ಜನ ಏಜೆಂಟ್ಸ್ ಇದ್ದಾರೆ. ಹಾಗೇನೆ ವಿಶೇಷತೆ ಅಂದರೆ ನಮ್ಮ ಅಜಯ್ ಗುಪ್ತಾ ಸರ್ ಟೀಮಲ್ಲಿ ಬಹಳಷ್ಟು ಪ್ರೊಫೆಷ್ನಲ್ಸು ಅವ್ರ ಟೀಮಲ್ಲಿ ಏಜೆಂಟ್ ಆಗಿದ್ದಾರೆ. ಮತ್ತು ವಿಶೇಷ ಅಂದರೆ ಇವರು ರೆಗ್ಯುಲರ್ ಆಗಿ ಪ್ರತಿ ವರ್ಷ ರಿಕ್ರೂಟ್ಮೆಂಟಲ್ಲಾಗಲಿ ಅಥವಾ ಬಿಸ್ನೆಸ್ ವಾಲ್ಯೂಮಲ್ಲಾಗಲಿ ಇವರು ಝೋನಲ್ ಲೆವೆಲಲ್ಲಿ ಯಾವತ್ತೂ ರೆಕಗ್ನಿಷನ್ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಎಲ್ಲರನ್ನು ನಾವು ಎಲ್ಲರೂ ಸಹಿತ ಕೈ ಜೋಡಿಸೋಣ. ಹೃದಯಪೂರ್ವಕವಾಗಿ ನಮ್ಮ ಅಜಯ್ ಗುಪ್ತಾ ಸರ್ನ ವೆಲ್ಕಮ್ ಮಾಡೋಣ ಅಂತೆ. ಅಜಯ್ ಗುಪ್ತಾ ಸರ್ ಇವತ್ತು ಕಾರ್ಯಕ್ರಮದಲ್ಲಿರುವಂಥವ್ರು ಕರ್ನಾಟಕದಾದ್ಯಂತ ನಿಮ್ಮ ಎಲ್ಲ ಡಿವಿಷನ್ನಿಂದಲೂ ಸಹಿತ, ರಾಯಚೂರು ಡಿವಿಷನ್ದಿಂದ ಒಂದಿಷ್ಟು ಜನ, ಆಮೇಲೆ ನಿಮ್ಮ ಹುಬ್ಳಿ ಧಾರವಾಡ ಕಡೆಯಿಂದ, ಬೆಳಗಾಮು, ಎಲ್ಲ ಡಿವಿಷನ್ನಿಂದಲೂ ಒಂದಿಷ್ಟು ಜನ ಇದ್ದಾರೆ. ಹೆಚ್ಚಾಗಿ ಏಜೆಂಟ್ಸ್ ಬಂದಿರ್ತಾರೆ. ಇವತ್ತು ನೀವು ಬಂದಿದ್ದೀರಿ ಅಂತ ಡೆವಲಪ್ಮೆಂಟ್ ಆಫೀಸರ್ಗಳ ಸಂಖ್ಯೆನೂ ಜಾಸ್ತಿ ಇದೆ. ಕೆಲವರು SBAಗಳು ಜಾಯ್ನ್ ಆಗಿದ್ದಾರೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮ ಯುಲಿಪ್ಪಿನ ಏನೊಂದು ಅವಕಾಶವಾಗಿ ಉಪಯೋಗ ಮಾಡ್ಕೋಬಹುದು. ಯಾಕಂದ್ರೆ ಬಹಳಷ್ಟು ಜನ ಯುಲಿಪ್ ಬಗ್ಗೆ ತಮ್ಮ
ವಿಚಾರವನ್ನ ಬೇರೆ ಥರ ಇಟ್ಕೊಂಡಿದ್ದಾರೆ. ನೀವು ಅವರ ವಿಚಾರವನ್ನ ಬದಲಾಯಿಸಿ ಅವರೆಲ್ಲರಿಗೂ ಇದರಲ್ಲಿ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಅಜಯ್ ಗುಪ್ತಾ ಸರ್, ಓವರ್ ಟು ಯು. ಅನ್ಮ್ಯೂಟ್ ಮಾಡಿ. ಓಕೆ ಸರ್, ಪರ್ಫೆಕ್ಟ್. ಯಾ, ಧನ್ಯವಾದಗಳು. ನನಗೆ ಇದೊಂದು ಚಾನ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸತೀಶ್ ಪ್ರಭು ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನು ಆ, ಅಂದ್ರೆ ಫೈನಾನ್ಷಿಯಲ್ ಏನು ಗೇನ್ ಇಲ್ಲದೆ ಇದ್ರು ಅವ್ರು ಎಲ್ಲಾರ್ಗು ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ನೋಡಿ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಸೊ ಎಷ್ಟೊಂದ್ ಸತಿ ಅನ್ಕೊಂತಾ ಇರ್ತೀನಿ ನಾನು ಈ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ, ಬಟ್ ಭಾನುವಾರ ಈ ಟೈಮ್ನಲ್ಲಿ ಏನೋ ಒಂದು ಇದ್ದೇ ಇರುತ್ತೆ. ಸೊ ಸರ್ ಹೇಳ್ದಂಗೆ ಮೆಂಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾರೇ ಆಗಲಿ ಕೆಲ್ಸಕ್ಕೆ ಸೇರಿದಾಗ ಏನು ಗೊತ್ತಿರೋದಿಲ್ಲ. ಮೆಂಟರ್ ಅಂದ್ರೆ ದೇ ನಿಡ್ ನಾಟ್ ಬಿ ಅವರು ನಮ್ಗಿಂತ ಚೆನ್ನಾಗಿರ್ಬೇಕು ಅಂದ್ರೆ ದೇ ಶುಡ್ ಹ್ಯಾವ್ ಅಕಂಪ್ಲಿಷ್ಡ್ ಅಂತ ಅಲ್ಲ, ಅವ್ರಿಗೆ ದಾರಿ ಗೊತ್ತಿರುತ್ತೆ. ಸೊ ನಮಗೆ ದಾರಿ ತೋರಿಸ್ತಾರೆ, ಮತ್ತೆ ಆ ದಾರಿಲಿ ಎಲ್ಲೆಲ್ಲಿ ಅಡಚಣೆಗಳು ಬರ್ಬೋದು ಅಂತ ಅಂದ್ಬಿಟ್ಟು ತೋರಿಸಿ ನಮ್ಗೆ ಇದು ಬೇಗ ನಮ್ಮ ಗುರಿ ಮುಟ್ಟೋದಕ್ಕೆ ಅನುಕೂಲ ಆಗೋ ತರ ಮಾಡ್ತಾರೆ. ಸೊ ನನ್ಗೆ ನಾರಾಯಣ ಉಡುಪ ಅವರು ಇವಾಗ ಇಲ್ಲ. ಸೊ 1 ವರ್ಷ 2 ವರ್ಷ ತುಂಬಾನೇ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ರು. ಸೊ ಆ ಇದರಿಂದ ನಾನು ಇಲ್ಲಿದ್ದೀನಿ ಇವಾಗ. ಸೊ ಪ್ರಾಬಬ್ಲಿ ಸತೀಶ್ ಪ್ರಭು ಅವರು ಎಷ್ಟೊಂದು ಜನಕ್ಕೆ ಈ ತರ ಗೈಡೆನ್ಸು, ಟ್ರೈನಿಂಗು ಮತ್ತೆ ಮೆಂಟರಿಂಗ್ ಎಲ್ಲ ಕೊಟ್ಟು ಅವರು ಇನ್ನ ಚೆನ್ನಾಗಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನನ್ಗೂ ಕೋಚ್ ಅವರು ಸತೀಶ್ ಪ್ರಭು ಅವರು, ನಾನು ನನ್ನ ಟೀಮ್ ಮೆಂಬರ್ಸ್ ಎಲ್ಲಾನು ಕೋಚಿಂಗ್ ತಗೊಂಡಿದ್ದೀವಿ ಅವ್ರ ಹತ್ರ. ಆಮೇಲೆ ನಮ್ಮ ಟೀಮ್ನಲ್ಲಿ ತುಂಬಾ ಸತಿ ಕರೆದಿದ್ದೀವಿ. ತುಂಬಾ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನರ್ ಅವರು, ಏನು ಕಾನ್ಸೆಪ್ಟ್ಸ್ ಎಲ್ಲ ಹೇಳಿ ಇದು ಮಾಡೋದಿಲ್ಲ. ಸೊ ಆ ಥರ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಸೊ ಇವತ್ತಿನ ದಿನ ನಾವು ಯುಲಿಪ್ ಬಗ್ಗೆ ಮಾತಾಡ್ತೀವಿ. ನನಗೆ 1 hour 60 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ಅಷ್ಟರಲ್ಲಿ ನಾನೆಲ್ಲ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಹೇಳೋ ವಿಷಯಗಳಿದೆ. ಸೊ ನೋಡೋಣಂತೆ ಹೆಂಗ್ ಹೋಗ್ತಾ ಹೋಗ್ತಾ ಹೆಂಗ್ ಇದಾಗುತ್ತೆ ಅಂತ. ಇವಾಗ ಯುಲಿಪ್ ಅಂದ್ರೆ ಏನು ಸರ್? ಇವ್ರು ಅನ್ಮ್ಯೂಟ್ ಮಾಡ್ಕೊಬೋದಾ ಯಾರಾದ್ರೂ? ಅನ್ಮ್ಯೂಟ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಅವ್ರು ಏನಿತ್ತಂದ್ರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು ಸರ್. ಬೆಟರ್, ಯಾಕಂದ್ರೆ ಒಬ್ರು ಅನ್ಮ್ಯೂಟ್ ಮಾಡಿದ್ರೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಕರೆಕ್ಟ್. ಓಕೆ, ಸೊ ಯುಲಿಪ್ ಅಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಿಮ್ಗೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ನನಗೆ ತಿಳಿಸಿದ್ರೆ ನಾನು ಅಲ್ಲಿಂದ ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಒಂದ್ 4-5 ಜನ ಯುಲಿಪ್ ಅಂದ್ರೆ ಏನು ಅಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಬರಿಬೇಡಿ. ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ, ಯುಲಿಪ್ ಅಂದ್ರೆ ಏನು, ಆ ಪ್ರಾಡಕ್ಟ್ ಹೆಂಗೆ, 1-2 ಫೀಚರ್ಸ್ ಅಂದ್ರೆ ಆ ಪ್ರಾಡಕ್ಟ್ ಇಂದ ಏನು ಬೆನಿಫಿಟ್ ಬರುತ್ತೆ ಅಂತ ಸ್ವಲ್ಪ ಇದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಏನೊಂದು ವಿಚಾರ ಬರ್ತಾ ಇದೆ. ಯುಲಿಪ್ ಅಂದ ಕೂಡಲೇ 1 ಅಥವಾ 2 ಅಂಶಗಳು, ವರ್ಡ್ ವೆರಿ ಅಥವಾ ಗುಡ್. ನಿಮ್ಗೆ ಏನ್ ಇನ್ವೆಸ್ಟ್ಮೆಂಟ್, ಅನ್ಸುತ್ತೆ, ಇನ್ನೊಂದು 30ರಿಂದ 45 ಸೆಕೆಂಡ್ ಅಲ್ಲಿ ಬರೆಯೋಣ ನೋಡೋಣ. ಇನ್ವೆಸ್ಟ್ಮೆಂಟ್, ವೆರಿ ಓಕೆ. ಗುಡ್. ಶೇರ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಓಕೆ. ಓಕೆ, ಗುಡ್. ಅಮನ್ ಭಂಡಾರಿ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಶೇರ್ ಮಾರ್ಕೆಟ್ ಅಂತ HK ರಮೀಜಾ ಬೇಗಂ ಹೇಳ್ತಾ ಇದ್ದಾರೆ. ಓ ರಿಸ್ಕ್, ಓ ರಿಸ್ಕ್, ಓಕೆ. ಶ್ರೀನಿವಾಸ್ ಆಚಾರಿ, ಆಚಾರ್ಯ ಓಕೆ. ಕುಂದಾಪುರದವರು. ಶ್ರೀನಿವಾಸ್ ಪಾಟೀಲ್, ಮನಿ ಪೇಯ್ಡ್ ಬೈ ಪಾಲಿಸಿ ಹೋಲ್ಡರ್ ವಿಲ್ ಇನ್ವೆಸ್ಟೆಡ್ ಇನ್ ಸ್ಟಾಕ್ಸ್, ಓಕೆ ಓಕೆ. ಹೌದು. ಜ್ಯೋತಿ ಕಾಂಬ್ಳೆ, ಓಕೆ. ಶೇರ್ ಮಾರ್ಕೆಟ್ ದುಡ್ಡು ಡಬಲ್ ಆಗುತ್ತದೆ ಎಂದುಕೊಳ್ಳುತ್ತೆ. ವೆರಿ ಗುಡ್. ಓಕೆ. NSK ಮಾರ್ಕೆಟ್ ವ್ಯಾಲ್ಯೂ ಮನಿ, ಓಕೆ ಓಕೆ. ರಿಸ್ಕ್, ಓಕೆ. ರಿಸ್ಕ್ ಮಾರ್ಕೆಟ್ ವ್ಯಾಲ್ಯೂ ಮನಿ, ಓಕೆ. ರಿಸ್ಕ್ ಕವರ್, ಓಕೆ. ಶ್ರೀನಿವಾಸ್ ಪಾಟೀಲ್ರು, ಓಕೆ. ಯೂನಿಟ್ ಲಿಂಕ್ಡ್ ಶೇರ್ ಮಾರ್ಕೆಟ್, ಡೆಫಿನೆಟ್ಲಿ ಗೇನಿಂಗ್ ಅ ಲಾಂಗ್ ರನ್, ಸ್ಟಾರ್ಟ್ ಟೈಮ್, ಓಕೆ. ನೋ ಗ್ಯಾರಂಟಿ ಫಾರ್ ಪ್ರಾಫಿಟ್, ಓಕೆ. ವಂಡರ್ಫುಲ್ ವಂಡರ್ಫುಲ್. ಯೂನಿಟ್ ಲಿಂಕ್ ಶೇರ್ ಮಾರ್ಕೆಟ್, ವಂಡರ್ಫುಲ್. 15 ಸೆಕೆಂಡ್ ಮಾತ್ರ, ಯಾರಿದ್ರು 15 ಸೆಕೆಂಡ್ ಅಲ್ಲಿ ಮುಗಿಸ್ಬಿಡ್ಬೇಕು. ಹೇಳ್ಬಿಡಿ. ಹೌದು. ಓಕೆ. ಮೋರ್ ರಿಸ್ಕ್ ಮೋರ್ ರಿಟರ್ನ್, ಓಕೆ. Wow. ಗ್ಯಾರಂಟಿನಾ? ತುಂಬಾ ಚೆನ್ನಾಗಿ ಹೇಳಿದ್ರು. ಮೋರ್ ರಿಸ್ಕ್ ಮೋರ್ More ಗ್ಯಾರಂಟಿ, return. ಓಕೆ. ಆಮೇಲೆ Feel ಗೊತ್ತಿಲ್ಲ ಸರ್, ಓಕೆ. ಕೆಲವ್ರಿಗೆ ಗೊತ್ತಿಲ್ಲ ಅಂತಲೂ ಗೊತ್ತಿದೆಯಲ್ಲ, ಅದು ಒಂದು ವಿಶೇಷನೇ. ವೆರಿ ಗುಡ್ ವೆರಿ ಗುಡ್. ಇನ್ವೆಸ್ಟ್ಮೆಂಟ್ ಎಲ್ಲಿ ಹೇಗೆ ಹೂಡಿಕೆ ಆಗುತ್ತೆ ಮಹಂತೇಶ್ ಅವರು, ಓಕೆ. ಇನ್ವೆಸ್ಟ್ಮೆಂಟ್ ವಂಡರ್ಫುಲ್ ಸರ್. ದಿಸ್ ಈಸ್ ಇನ್ ಅ ನಟ್ಶೆಲ್. ಯಾಕೆ ನೀವು ಓದೋದಕ್ಕಿಂತ ನಾನು ಹೇಳ್ತಾ ಇದ್ದೆ ಅಷ್ಟೇ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಬೆಸ್ಟ್ ಪಾಲಿಸಿ ಫಾರ್ ಯಂಗ್ಸ್ಟರ್ಸ್. ಓವರ್ ಟು ಯು ಸರ್. ವೆರಿ ಗುಡ್. ಸ್ಕ್ರೀನ್ ಶೇರ್ ಶುರು ಮಾಡಿದೆ. ಶೋರ್ ಸರ್, ಶೋರ್. ಕ್ಲಿಯರ್, ಓಕೆ. ಎಲ್ರಿಗೂ ಕಾಣಿಸ್ತಾ ಇದೆಯಾ? ಎಸ್, ಫುಲ್ ಸ್ಕ್ರೀನ್ ಮಾಡ್ಬೋದು ಸರ್? ಮಾಡ್ತೀನಿ.
ಪರ್ಫೆಕ್ಟ್ ಕಾಣಿಸ್ತಾ ಸರ್, ಇದೆಯಾ? ಪರ್ಫೆಕ್ಟ್, ಪರ್ಫೆಕ್ಟ್. ಹಾ, ಇದು ವೈ ವಾಟ್ ಹೌ ಅಂತ ಅಂದ್ಬಿಟ್ಟು ಎಲ್ಲರೂ ಯಾವುದೇ ಆಗಲಿ, ಮೀನ್ ಪ್ರಾಡಕ್ಟ್ ಆಗಲಿ, ಯಾವುದೇ ಹೊಸ ವಿಷಯ ಆಗಲಿ, ಇದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಇದನ್ನ ನಾನು ಬೇಗ ಬೇಗ ಇದು ಮಾಡ್ತೀನಿ. 99ರಲ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಇತ್ತು. ಆಮೇಲೆ ಲಿಬ್ರಲೈಸೇಷನು, ಈಕ್ವಿಟಿ ಆಸ್ ಆಸೆಟ್ ಕ್ಲಾಸ್ 2010ರಿಂದ ಸ್ವಲ್ಪ ಶುರುವಾಯಿತು. 2020ರಲ್ಲಿ ಮಾಸ್ ಅಡಾಪ್ಷನ್ ಆಗೋಯ್ತು. ಇಟ್ಸ್ ಆಲ್ ಬಿಕಾಸ್ ಆಫ್ ಇದು ಕೋವಿಡ್ ಆದಾಗ ಎಲ್ಲರೂ ಮನೇಲಿ ಕುತ್ಕೊಂಡು ಮೊಬೈಲ್ ನೋಡಿಕೊಂಡು ಈ ಥರದನ್ನೆಲ್ಲ ಮಾಡಿ ಇದು ಮಾಡಿದ್ರು. ಮತ್ತೆ ಫ್ಯೂಚರ್ನಲ್ಲಿ ಅದೊಂದೇ ಮೇಯ್ನ್ ಆಗೇ ಹೋಗೋದು. ಸೊ ಟಿಲ್ 1990 ರಿಸ್ಕ್ ಫ್ರೀ ಡಿಫಾಲ್ಟ್ ಇತ್ತು. ಯಾಕಂದ್ರೆ ಅವಾಗ ಬಡ್ಡಿ ದರನೇ 12, 13, 14% ಎಲ್ಲ ಇರೋದು ಬ್ಯಾಂಕ್ನಲ್ಲಿ. ಸೊ ಇವತ್ತಿನ ದಿನ ಅಲ್ಲಿ ಅಷ್ಟು ಬಡ್ಡಿ ಬರುವಾಗ ಯಾಕೆ ಇದರಲ್ಲಿ ಹಾಕಬೇಕು ಶೇರ್ ಮಾರ್ಕೆಟ್ನಲ್ಲಿ ಅಂತ ಇದ್ರು. ಸೊ 2010 ಆ ಟೈಮಿಗೆ ಬಂದಾಗ ಬಡ್ಡಿ ದರ ಎಲ್ಲ ಕಮ್ಮಿ ಆಗಿ, ಸೊ ಆಪ್ಷನ್ ಇಲ್ದೇನೆ ಥರ ತುಂಬ ಜನ ಈಕ್ವಿಟಿ ಮಾರ್ಕೆಟ್ಗೆ ಶಿಫ್ಟ್ ಆಗಕ್ಕೆ ಶುರು ಮಾಡಿದ್ರು. ಇದು ನೋಡಿ ತುಂಬಾ ಇಂಪಾರ್ಟೆಂಟು, ಕಮ್ಯುನಿಕೇಶನ್ ಗ್ಯಾಪ್. ನಾವೇನು ಅನ್ಕೊಂತಾ ಇದ್ದೀವಿ, ಕಸ್ಟಮರ್ ಏನು ಅಂತ ಇದ್ದಾನೆ. ಸೊ ನಾವು ಸಮ್ ಅಶ್ಯೂರ್ಡು, ಅಂಡರ್ ರೈಟಿಂಗು, ಬೋನಸ್ಸು ಇದನ್ನೆಲ್ಲ ಮಾತಾಡ್ತೀವಿ. ಬಟ್ ಪ್ರಾಸ್ಪೆಕ್ಟ್ ಇವತ್ತಿನ ದಿನ ಈವನ್ ಚಿಕ್ಕ ಚಿಕ್ಕ ಊರ್ನಲ್ಲೂ ಸೋಷಿಯಲ್ ಮೀಡಿಯಾ ಹಾವಳಿಯಿಂದ ಎಲ್ರಿಗೂ ಒಂದಷ್ಟು ತಿಳುವಳಿಕೆ ಬಂದ್ಬಿಟ್ಟಿದೆ. ಸೊ ಅವನು CAGR ಎಷ್ಟು, ಏನು ಡೈವರ್ಸಿಫಿಕೇಶನು, ಫ್ಲೆಕ್ಸಿಬಿಲಿಟಿ ಅದೆಲ್ಲ ಇದೆಯಾ, IRR ಎಷ್ಟು ಅಂತ ಕೇಳ್ತಾರೆ. ಇದು IRR ಎಷ್ಟು ಅಂತ, IRR ಅನ್ನೋದು ಗೊತ್ತೇ ಇರಲಿಲ್ಲ ಎಷ್ಟೊಂದು ಜನಕ್ಕೆ. ಇವಾಗ ಸಿಟಿನಲ್ಲಿರೋರ್ಗಂತೂ ಎಲ್ಲರೂ ಕೇಳ್ತಾರೆ. ಈ ರೂರಲ್ನಲ್ಲೂ ಇದು ಕೇಳಕ್ಕೆ ಹೆಚ್ಚುವರಿ ಆಗ್ತಾ ಇದೆ. ಇನ್ನು ಮುಂದೆನೂ ಜಾಸ್ತಿ ಆಗುತ್ತೆ, ಕಮ್ಮಿ ಅಂತೂ ಆಗೋದಿಲ್ಲ. ಹೌದಲ್ವ? ಸೊ ಯು ಟು ಸ್ಪೀಕ್ ಇಸ್ ಲ್ಯಾಂಗ್ವೇಜ್. ಇವಾಗ ಸತೀಶ್ ಪ್ರಭು ಅವ್ರು ಕನ್ನಡದಲ್ಲಿ ಮಾತಾಡಕ್ಕೆ ಹೇಳಿದ್ರು, ನಾನು ಕನ್ನಡದಲ್ಲಿ ಮಾತಾಡ್ತೇನೆ, ಎಲ್ರಿಗೂ ಅರ್ಥ ಆಗ್ತಾ ಇದೆ. ನಾನು ಅದೇ ಸ್ಪ್ಯಾನಿಷ್ ಭಾಷೆನೋ ಇಲ್ಲ ಫ್ರೆಂಚ್ ಭಾಷೆನಲ್ಲಿ ಏನಾದ್ರು ಮಾತಾಡಕ್ಕೆ ಹೋದ್ರೆ ನಾನೊಂದು ಹೇಳ್ತಾ ಇದ್ದೀನಿ, ಅವ್ರಿಗೂ ಒಂದು ಅರ್ಥ ಆಗ್ತಾ ಇದೆ. ಸೊ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಬ್ಯಾಂಕ್ ಡೆಪಾಸಿಟ್ಸು, ಇವಾಗ ಬ್ಯಾಂಕ್ನವರೆಲ್ಲ ಹೋಗ್ಬಿಟ್ಟು ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ, ನೀವೇನಾದ್ರೂ ಒಂದು ಟ್ಯಾಕ್ಸ್ ಬೆನಿಫಿಟ್ ಏನಾದ್ರು ಕೊಡಬೇಕು, ಇಲ್ಲಾಂದ್ರೆ ಯಾರೂ ಬ್ಯಾಂಕ್ನಲ್ಲಿ ಇಡ್ತಾ ಇಲ್ಲ FD, ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಸನ್ಸ್ ಅಂತ. ಸೊ ಏನೇನಾಗಿದೆ ಲಾಸ್ಟ್ 10 ವರ್ಷದಲ್ಲಿ, ಡಿಮಾನಿಟೈಸೇಷನು, ಕೋವಿಡ್, ಡೆಪ್ರಿಸಿಯೇಷನ್ 55ರಿಂದ 90 ರೂಪಾಯಿ ಆಗೋಗಿದೆ ನಮ್ಮ ರುಪಿ ವರ್ಸಸ್ ಡಾಲರ್, ಅಂಡ್ ಟ್ಯಾರಿಫ್ ಬೈ US ಆನ್ ಇಂಡಿಯಾ, ಈ ಥರ ಎಲ್ಲ ಚಾಲೆಂಜಸ್ ಬಂದಿದೆ. ಸೊ ಎಷ್ಟು ಜನ ಡಿಮ್ಯಾಟ್ ಅಕೌಂಟು, ಅಂದರೆ ಶೇರ್ಸ್ ಪರ್ಚೇಸ್ ಮಾಡಿ ಸೇಲ್ ಮಾಡ್ಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಇರಬೇಕು. ಸೊ ನೋಡಿ ಎಷ್ಟು ಜನ ಹೊಸೊಬ್ಬರು ತಗೊಳಕ್ ಶುರು ಮಾಡಿದ್ದಾರೆ. ಇದೆಲ್ಲ ಇದರಲ್ಲಿ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು. 22, 24 ಎಷ್ಟೊಂದು ಜನ ಹೊಸೊಬ್ಬರು ಸೇರ್ಕೊಂಡಿದ್ದಾರೆ. ಆ್ಯಂಡ್ ಮ್ಯೂಚುವಲ್ ಫಂಡ್ AUM, ಅಂದರೆ ಒಂದು ಕಾಲದಲ್ಲಿ ಮ್ಯೂಚುವಲ್ ಫಂಡು AUM LIC AUMಗಿಂತ ತುಂಬ ಕಮ್ಮಿ ಇತ್ತು. ಇವತ್ತಿನ ದಿನ LIC AUMಗಿಂತ ತುಂಬಾನೇ ಮುಂದೆ ಹೋಗ್ತಿದ್ದಾರೆ, ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಸೊ ರಿಟೇಲ್ ಅಸೆಟ್ಸ್ ಅಂದರೆ ಇಂಡಿವಿಜುವಲ್ಸ್ ಹಾಕೋದು. ಸೊ HNIs, ರಿಟೇಲು, ಕಾರ್ಪೊರೇಟ್. ಇವಾಗ ನಮಗೆ ಮೇನ್ ಆಗಿ ಬೇಕಾಗಿರೋದು HNI ಮತ್ತೆ ರಿಟೇಲ್. ಕಾರ್ಪೊರೇಟ್ಸ್ ಎಲ್ಲ ಯಾರು ಅಷ್ಟು ಪಾಲಿಸಿ ಮಾಡಿಸಲ್ಲ, ಬಿಸ್ನೆಸ್ ಇನ್ಶೂರೆನ್ಸ್ ಬಿಟ್ಟು. ಸೊ ಇದು ನೋಡಿ, ಇದು 2019ರಲ್ಲಿ ಇದು ದೊಡ್ಡದು ಮಾಡಿ ತೋರಿಸಲ ಸರ್? ಇದಕ್ಕಿಂತ ದೊಡ್ಡದಾಗ್ಲಿಕ್ಕಿಲ್ಲ ಸರ್, ಯಾಕಂದ್ರೆ ಹೌದಾ? ಝೂಮ್ ಅಲ್ಲಿ ನೀವು ದೊಡ್ಡದು ಮಾಡಿದ್ರು ಪಾರ್ಟಿಸಿಪೆಂಟಿಗೆ ಕಾಣಿಸಲ್ಲ, ಇದೇ ಸೈಜ್ ಕಾಣಿಸೋದು. ಓಕೆ, ಸೊ ಜಸ್ಟ್ ಹೇಳ್ಬಿಡ್ತೀನಿ ನಿಮಗೆ, ಕೇಳಿಸ್ಕೊಳ್ಳಿ. ಇದು ಡಿಸೆಂಬರ್ 2019ರಲ್ಲಿ, ಅಂದರೆ ಬಿಫೋರ್ ಕೋವಿಡ್, ಆವತ್ತಿನ ದಿನ ನಿಮಗೆ ಈಕ್ವಿಟಿ ಬರೀ 29% ಇತ್ತು. ಅದೇ ಇವತ್ತಿನ ದಿನ 46% ಇದ್ದಾರೆ ಈಕ್ವಿಟಿನಲ್ಲಿ, ಅಂದರೆ ಅವರ ಅಸೆಟ್ಸ್. ಅದರರ್ಥ ಎಲ್ಲರೂ ಶೇರ್ ಮಾರ್ಕೆಟು ಈಕ್ವಿಟಿ ಕಡೆ ಹೋಗ್ತಾ ಇದ್ದಾರೆ. ಈ ಫಿಕ್ಸೆಡ್ ಇನ್ಕಮು, ಗ್ಯಾರಂಟಿಡು ಇದೆಲ್ಲನೂ ಇರ್ಲಿ ಬಿಡಿ ಪರವಾಗಿಲ್ಲ ಸರ್, ಅಂತಾರೆ. ಇಕ್ವಿಟಿ ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಕೆಲವು ರೂರಲ್ ಹೌದೌದು. ಈಕ್ವಿಟಿ ಅಂದ್ರೆ ಇವಾಗ ಯಾವ್ದಾದ್ರು ಕಂಪ್ನಿ ಫಾರ್ಮ್ ಮಾಡಿದಾಗ ಅವರು ಪಬ್ಲಿಕ್ ಇಂದ ದುಡ್ಡು, ಹಣ ಇದು ತಗೊಬಹುದು. ಅಂದ್ರೆ ಅವರು ಕಂಪ್ನಿದು ಒಂದು ಶೇಕಡ, 0.1%, 0.05% ಏನೇ ಇರಲಿ,
ನಾವು ಒಂದು ಶೇರು ಇವಾಗ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಇರುತ್ತೆ. ಸೊ 10 ಲಕ್ಷ ಶೇರ್ ಇರ್ಬೋದು, 1 ಕೋಟಿ ಶೇರ್ ಇರ್ಬೋದು, 10 ರೂಪಾಯಿದು. ಸೊ ಅವರು ಬಿಡುಗಡೆ ಮಾಡ್ತಾರೆ ಮಾರ್ಕೆಟ್ಗೆ, ನೀವು ಇದಕ್ಕೆ ಇದನ್ನ ನೀವು ಪರ್ಚೇಸ್ ಮಾಡಿ ಭಾಗಿ ಆಗಿ ಅಂತಂದ್ಬಿಟ್ಟು. ಅಂದ್ರೆ ನಮ್ಮ ಗ್ರೋತ್, ನಾವು ಕಂಪನಿ ಹೆಂಗ್ ಪ್ರಾಫಿಟ್ ಮಾಡುತ್ತೋ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಅದೇ ತರ ಇನ್ಕ್ರೀಸ್ ಆಗುತ್ತೆ. ಇವಾಗ ಇದೆಲ್ಲ ಮಾಡ್ತಾರಲ್ಲ, ಸ್ಲೀಪಿಂಗ್ ಪಾರ್ಟ್ನರು, ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ, ನಿಮ್ದು ಹೂಡಿಕೆ ಇರುತ್ತೆ, ಆ ತರ ಇದನ್ನು ನಾವೇನು ಮಾಡೋಂಗಿಲ್ಲ. ಅವರೇ ಇದು ಪರ್ಫಾರ್ಮೆನ್ಸ್ ಬೇಸಿಸ್ನಲ್ಲಿ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಈಕ್ವಿಟಿ ಮಾರ್ಕೆಟ್ ಅಂತ ಇರುತ್ತೆ. ಇವಾಗ ಯಾರೋ ಹೇಳಿದ್ರು ರಿಸ್ಕ್ ಇದೆ ಅಂತ ಬಿಟ್ಟು. ಸೊ ಇಲ್ಲಿ ನೆಗೆಟಿವ್ ರಿಟರ್ನ್ಸ್ ಬರೋ ರಿಸ್ಕ್ ಡೆಫಿನೆಟ್ ಆಗಿದೆ. ಅಂದ್ರೆ 1 ವರ್ಷ 2 ವರ್ಷ ನೀವೇನಾದ್ರೂ ಇಟ್ಕೊಂಡ್ರೆ ನೆಗೆಟಿವ್ ವೇರಿಯೇಷನ್ ಆಗೋ ಚಾನ್ಸಸ್ 20%, 25% ಇದೆ. ಅದೇ ನೀವು 5 ವರ್ಷ ಅಂಡ್ ಅಬೋವ್ ಮಾಡಿದ್ರೆ ನೆಗೆಟಿವ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ಎನಿ ಇದು ಪರ್ಫಾರ್ಮೆನ್ಸು ಅಪ್ ಅಂಡ್ ಡೌನ್ ಅಲ್ಲಿ ಹೋಗುತ್ತೆ. ಸೊ ಡೌನ್ ಆದ್ರೂ ನೀವು 8 ವರ್ಷ 10 ವರ್ಷ ನೀವು ವೆಯ್ಟ್ ಮಾಡಕ್ ರೆಡಿ ಇದ್ರೆ ವಾಪಸ್ ಮೇಲೆ ಹೋಗೋಕ್ಕೆ ಡೆಫಿನೆಟ್ ಆಗಿ ಹೋಗುತ್ತೆ. ಸೊ ಯಾವಾಗಲೂ ಕರೆಕ್ಷನ್ ಆಗಿ 10 ವರ್ಷ 5 ವರ್ಷ ಹಂಗೆ ಇರೋದಿಲ್ಲ. ಮಾರ್ಕೆಟ್ ಕರೆಕ್ಷನ್ ಆದ್ರೂ ನೆಕ್ಸ್ಟ್ ಇಯರ್ ಇಂದಾನೆ ಮೇಲೆ ಹೋಗೋಕೆ ಶುರು ಆಗುತ್ತೆ. ಸೊ ಮಿತ್ ವರ್ಸಸ್ ರಿಯಾಲಿಟಿ ನಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಆವಾಗಲೇ ನಮ್ಗೆ ಕಾನ್ಫಿಡೆನ್ಸ್ ಬರೋದು, ನಾವು ಈ ಪ್ರಾಡಕ್ಟ್ನ ಮಾರಾಟ ಮಾಡೋದಕ್ಕಾಗೋದು. ಇಲ್ಲಿವರೆಗೂ ನಾವು ನೋಡಿದ್ದು ಯಾತಕ್ಕೆ ಈಕ್ವಿಟಿ ಇಂಪಾರ್ಟೆಂಟು, ಜನ ಯಾವ ತರ ಮಾತಾಡ್ತಾರೆ, ಮತ್ತೆ ಜನದ ಯೋಚನೆ ಯಾವ ತರ ಹೋಗ್ತಾ ಇದೆ. ಸೊ ನಾವು ಅದರಿಗೆ ಅಲೈನ್ಡ್ ಆಗಿದ್ದೀವಾ ಅಂತ ಅಂದ್ಬಿಟ್ಟು ಒಂದು ವಿಚಾರ ನೀವು ಯೋಚನೆ ಮಾಡಬೇಕು. ಸೊ ಯುಲಿಪ್ ಇಸ್ ವೆರಿ ಕಾಸ್ಟ್ಲಿ ಕಂಪೇರ್ಡ್ ಟು ಮ್ಯೂಚುವಲ್ ಫಂಡ್ ಅಂತಾರೆ. ಇದು ಕಂಪ್ಯಾರಿಸನ್ ಬಂದೇ ಬರುತ್ತೆ. ನಾನು ಮ್ಯೂಚುವಲ್ ಫಂಡ್ ನಲ್ಲಿ ಇಡ್ತೀನಿ ರೀ, ಯಾಕೆ ಶೇರ್ ಮಾರ್ಕೆಟ್ ಇದು ಯುಲಿಪ್ ನಲ್ಲಿ ಅಂತ. ಸೊ ಇಲ್ಲಿ ತುಂಬಾ ಕಮ್ಮಿ ಆಗಿದೆ ಚಾರ್ಜಸ್, ಇವಾಗ ಮೊದಲು ತರ ಇಲ್ಲ. LIC ಬೈಸ್ ಎಟ್ ದ ರಾಂಗ್ ಟೈಮ್ ಅಂತ ಉಂಟು. ಇದೆಲ್ಲ ಎಲ್ರೂ ಹೇಳೋದಲ್ಲ, ಯಾರೋ ಒಬ್ರು ಹಿಂಗೆ ಹೇಳಿರ್ತಾರೆ. ಸೊ ಇದು HAL IPO, ಇದು ಯಾರು ತಗೊಂಡಿರಲಿಲ್ಲ ಅವಾಗ. HAL IPO ಅವಾಗ LICನವರು ದುಡ್ಡು ಹೂಡಿಕೆ ಮಾಡಿದ್ರು. ಸೊ ನೋಡಿ ಆವಾಗ ಎಷ್ಟಿತ್ತು IPO ಪ್ರೈಸ್ ಬಂದು HAL ನಲ್ಲಿ 1200 ರೂಪಾಯಿ, ಇವಾಗ 4800 ರೂಪಾಯಿಂದ 5000 ಇದೆ. ಸೊ ಡೆಫಿನೆಟ್ ಆಗಿ ಪ್ರಾಫಿಟ್ ಆಗಿದೆಯಲ್ಲ. ಅಂಡ್ LIC ಯುಲಿಪ್ ಅಂಡರ್ ಪರ್ಫಾರ್ಮ್ಸ್, ಡೆಫಿನೆಟ್ಲಿ ನಾಟ್. ಇವಾಗ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ದು ಇಂಡೆಕ್ಸ್ ಪ್ಲಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಂಡ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಈ ಅದಾನಿ ಇದಕ್ಕೆಲ್ಲಾನು ಹಾಕ್ಬಿಟ್ಟು ನಿಮ್ದೆಲ್ಲಾನು ಲಾಸ್ ಆಗ್ಬಿಡ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಕೆಳಗಡೆ ನೋಡಿ 1.39%, 1.38%. ಸೊ ನಮ್ದು 60 ಲಕ್ಷ ಕೋಟಿ ಇದ್ದಾಗ 1.38% ಅಂದ್ರೆ ತುಂಬಾ ಮಿನಿಸ್ಕ್ಯೂಲ್. ಅಷ್ಟು ನಾನ್ ಪರ್ಫಾರ್ಮಿಂಗ್ ಆಗೇ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. 3% ಒಳಗಿದ್ರೆ ಓಕೆ ಅಂತ ಅಂತಾರೆ. ಸೊ ಇದೆಲ್ಲಾನು ಓಕೆ. ಹಾ, ಇವಾಗ ಒಳ್ಳೆ ಟೈಮ್ ಅಲ್ಲ, ಇವಾಗೆಲ್ಲ ಶೇರ್ ಮಾರ್ಕೆಟ್ ತುಂಬಾ ಮೇಲಿದೆ, ಇವಾಗ ಕರೆಕ್ಟ್ ಇದೆಯಾ ಟೈಮು ಅಂತ ಅಂತಾರೆ. ಸೊ ಯಾವತ್ತು ನಾವು ಟೈಮಿಂಗ್ ನೋಡೋದಕ್ಕಾಗೋದಿಲ್ಲ. ನಮ್ಮ ಹತ್ರ ದುಡ್ಡಿದ್ದಾಗ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ಬೋದು. ನಿಮ್ಗೆ ಹಂಗೆ ಇದು ಶೇರ್ ಮಾರ್ಕೆಟ್ ತುಂಬಾ ರಿಸ್ಕಿ ಅನ್ಸಿದ್ರೆ ಬ್ಯಾಲೆನ್ಸ್ ಫಂಡ್ ಹೋಗ್ಬೋದು. ನೀವು ಗ್ರೋತ್ ನಲ್ಲೇ ಹೋಗ್ಬೇಕು ಅಂತ ಇಲ್ಲ, ಗ್ರೋತ್ ನಲ್ಲಿ ಹೋದ್ರೂ 60% 65% ಮಾತ್ರ ಈಕ್ವಿಟಿಗೆ ಹಾಕ್ತೀವಿ. ಸೊ ಅಲ್ಲಿನೂ ನಿಮ್ಗೆ ಸೇಫ್ಟಿ ಮೆಕ್ಯಾನಿಸಮ್ ಇದೆ. ಹಾ, ಸೊ ಇದು ಮ್ಯೂಚುವಲ್ ಫಂಡ್ ಜೊತೆ ಕಂಪ್ಯಾರಿಸನ್. ಟ್ಯಾಕ್ಸ್ ಬೆನಿಫಿಟ್ ಮ್ಯೂಚುವಲ್ ಫಂಡ್ ನಲ್ಲಿ ಇಲ್ಲ, ತುಂಬಾ ಲಿಮಿಟೆಡ್. ವೆರಾಸ್ ಯುಲಿಪ್ ನಲ್ಲಿ ಮೆಚುರಿಟಿ ಇಸ್ ಟ್ಯಾಕ್ಸ್ ಫ್ರೀ. ಯುಲಿಪ್ ನಲ್ಲಿ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಲಾಕ್ ಇನ್ ಪೀರಿಯಡ್ 5 ವರ್ಷ ಇರೋದ್ರಿಂದ ಒಂದು ಡಿಸಿಪ್ಲಿನ್ ಇರುತ್ತೆ. ಶೇರ್ ಮಾರ್ಕೆಟ್ ನಲ್ಲಿ ಇವತ್ತು ಹಾಕ್ತಾರೆ, ನಾಳೆ ಡ್ರಾ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಆ ತರ ಆಪ್ಷನ್ ಇಲ್ಲ. ಆಮೇಲೆ ಸ್ವಿಚಿಂಗು ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಈ ಬಾಂಡ್ ಫಂಡ್ ಇಂದ ಗ್ರೋತ್ ಫಂಡು, ಗ್ರೋತ್ ಫಂಡ್ ಇಂದ ಬಾಂಡ್ ಫಂಡು. ನೀವೇನಾದ್ರು ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿದ್ರೆ, ನೀವು ಮಾರ್ಕೆಟ್ ಬೀಳುತ್ತೆ ಅಂತ ಅನ್ಸಿದ್ರೆ ನೀವು ಅದನ್ನ ವಿಡ್ರಾ ಮಾಡಿ ತಿರ್ಗಾ ನೀವು ಡೆಟ್ ಫಂಡ್ಗೆ ಹಾಕಿದ್ರೆ ನಿಮಗೆ ತುಂಬಾ ಟ್ಯಾಕ್ಸಸ್ ಬೀಳುತ್ತೆ ಅದ್ರ ಮೇಲೆ. ಸೊ ಇದೆಲ್ಲ ಇನ್ಶೂರೆನ್ಸ್ ಕವರೇಜು ಬರೀ ಇದರ ಯುಲಿಪ್ ನಲ್ಲಿ ಇದೆ. ಟ್ಯಾಕ್ಸ್ ಬೆನಿಫಿಟ್ ಇದೆ. ಅಂಡ್ ಫ್ಲೆಕ್ಸಿಬಿಲಿಟಿ ಅಂದ್ರೆ 4 ಫಂಡು ಇಲ್ಲ 6 ಫಂಡ್ ಕೊಡ್ತೀವಲ್ಲ, ಈಗ ಇದರಿಂದ ಅದಕ್ಕೆ ಜಂಪ್ ಆಗ್ಬೋದು, ಅದರಿಂದ ಇದಕ್ಕೆ ಜಂಪ್ ಆಗ್ಬೋದು. ಅಂಡ್ ಇದೆಲ್ಲಾನು ಇವಾಗ LICನವರು ತುಂಬಾ ಒಳ್ಳೆ
ಡೈವ್ ಆ್ಯಪ್ ಅಂತ ಮಾಡಿದ್ದಾರೆ ಕಸ್ಟಮರ್ಸ್ಗೆ ಅಂತ. DIVE. ನೀವು ಇದಕ್ಕೆ ಹೋಗ್ಬಿಟ್ಟು ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ನ ನೀವು ದಯವಿಟ್ಟು ಎಲ್ಲರೂ ಹಾಕ್ಕೊಬೇಕು. ಯಾಕೆಂದ್ರೆ ಇನ್ನು ಮುಂದೆ ಹೋಗ್ತಾ ಎಲ್ಲ ಸರ್ವಿಸಿಂಗ್ಗಳು ಆನ್ಲೈನ್ ಆ್ಯಪ್ ಮೂಲಕನೇ ಆಗುತ್ತೆ. ಸೊ ಆ ಆ್ಯಪ್ನಲ್ಲಿ ನೀವು ನಿಮ್ಮ ಆ, ಇದು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಅಪ್ಡೇಟ್ ಮಾಡ್ಕೊಬೋದು ಥ್ರೂ ಆಧಾರ್ OTP. ಸೊ ನಿಮ್ಮ ಹತ್ರ ಇರೋ ಎಲ್ಲ ಪಾಲಿಸೀಸ್ಗೆ ನೆಫ್ಟ್ ಅಪ್ಡೇಷನ್ ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ನೀವು ಆಫೀಸಿಗೆ ಬಂದು ಅದೆಲ್ಲ ಕೊಡೋದು ಅದೆಲ್ಲ ಓಲ್ಡ್ ಫ್ಯಾಷನ್, ಬಿಟ್ಬಿಡಿ ಅದನ್ನು. ಕಸ್ಟಮರ್ಗೆ ಇದನ್ನ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ಗೈಡ್ ಮಾಡಿ ನೀವೇ ಮಾಡಿಬಿಟ್ಟು ಕೊಡಿ. ಅದು ಮಾಡ್ಬೇಕಂದ್ರೆ ಫಸ್ಟ್ ನೀವು ಅದನ್ನ ತಿಳ್ಕೊಂಡಿರ್ಬೇಕು, ಡೈವ್ ಆ್ಯಪ್ನ ಹೆಂಗ್ ಉಪಯೋಗಿಸೋದು ಅಂತ. ಸೊ ನೆಫ್ಟ್ ಅಪ್ಡೇಷನ್ ತುಂಬಾನೇ ಸಿಂಪಲ್, ವಿತಿನ್ ಸೆಕೆಂಡ್ಸ್ ಆಗೋಗುತ್ತೆ. ಆಮೇಲೆ ಬ್ರಾಂಚಿಗೆ ಬಂದು ಏನೂ ಕೊಡೋಂಗಿಲ್ಲ. ಬ್ರಾಂಚ್ನವ್ರು ಯಾವಾಗ ಮೆಚುರಿಟಿ ಕ್ಲೇಮು ಮನಿ ಬ್ಯಾಕ್ ಎಲ್ಲ ಯಾವಾಗ ಕೊಡೋದು, ವೆನ್ ದೇ ಹ್ಯಾವ್ ದ ಇದು ಡೀಟೇಲ್ಸ್ ನೆಫ್ಟ್ ಅಪ್ಡೇಷನ್ ಆಗಿದ್ರೆ ಮಾತ್ರ ಕೊಡ್ತೀವಿ. ಸೊ ನೀವೇ ನೆಫ್ಟ್ ಅಪ್ಡೇಷನ್ ಮಾಡ್ಕೊಬೋದು. ಇಮೇಲ್ ಕಳ್ಸೋಂಗಿಲ್ಲ, ನೀವು ಫಿಸಿಕಲ್ ಕಾಪಿ ಕೊಡೋಂಗಿಲ್ಲ, ಎಲ್ಲಾನು ಆಗುತ್ತೆ. ಸೊ ಇದು ಹೇಳುವಾಗ ಒಂದಷ್ಟು ಒಬ್ರು ಹೇಳಿದ್ರು, ಅಲ್ಲ ಸರ್ ನಾನು ಕಸ್ಟಮರ್ನ ಮೀಟ್ ಮಾಡೋದೇ ಕಮ್ಮಿ ಆಗ್ಬಿಡುತ್ತೆ ಹಿಂಗೆಲ್ಲ ಆದ್ರೆ ಅಂತ. ಸೊ ಟೆಕ್ನಾಲಜಿದು ಪ್ಲಸ್ಸು ಇದೆ ಮೈನಸ್ಸು ಇದೆ. ಸೊ ಪ್ಲಸ್ನ ನೀವು ಚೆನ್ನಾಗಿ ಅಳವಡಿಸ್ಕೊಡಿ. ಯಾಕೆಂದ್ರೆ ಆ ಟೈಮ್ನ ಆ ಸಮಯ ನೀವು ಹೊಸ ಪಾಲಿಸಿದಾರನ ಹುಡ್ಕೋದಕ್ಕೆ, ಪ್ರಾಸ್ಪೆಕ್ಟಿಂಗು ಮತ್ತೆ ಅವ್ರ ಪ್ರೆಸೆಂಟೇಷನು ಇದನ್ನೆಲ್ಲ ಮಾಡೋದಕ್ಕೆ ಉಪಯೋಗಿಸ್ಬೋದು. ಸರಿನಾ? ಸೊ ನಾವು ಯುಲಿಪ್ ಮಾರದೇ ಇದ್ರೆ ಕಸ್ಟಮರ್ ಪರ್ಚೇಸ್ ಮಾಡದೇ ಇರ್ತಾನ? ಡೆಫಿನೆಟ್ ಆಗಿ ತಗೊಂತಾನ. ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿ SBI ಲೈಫ್ ಅಂತೂ ಬರೀ ಯುಲಿಪೇ ಮಾರಾಟ ಮಾಡೋದು. ಸೊ ಇಲ್ಲ ಮ್ಯೂಚುವಲ್ ಫಂಡ್ಗೆ ಹೋಗ್ತಾರೆ. ಅಂಡ್ ಈ ಜೆನ್ಸಿ ಅಂದ್ರೆ ಈ 28 ವರ್ಷ ಒಳಗಿರೋರು ಇರ್ತಾರಲ್ಲ, ಐ ಥಿಂಕ್ ಅದು ಡೆಫಿನೇಷನ್ ಗೊತ್ತು, ಅದು 99 ಯಾರು ಹುಟ್ಟಿದಾರೋ ಅವ್ರಿಗೆ ಜೆನ್ಸಿ ಅಂತ ಏನೋ ಅಂತಾರೆ. ಸೊ ಅವರು ಬರೀ ಈ ತರಾನೇ ಮಾತಾಡೋದು, ಶೇರ್ ಮಾರ್ಕೆಟು, ಯುಲಿಪು, ಕ್ರಿಪ್ಟೋ ಈ ತರ ಎಲ್ಲ ಹೇಳ್ತಾರೆ. ಸೊ ನಾವು ಯಂಗ್ಸ್ಟರ್ಸ್ನ ನಾವು ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಯುಲಿಪ್ ಮಾರಾಟ ಮಾಡಲೇಬೇಕು. ಆಮೇಲೆ ಮಂತ್ಲಿ ಪ್ರೀಮಿಯಂ ಮೋಡು ಇದನ್ನ ಜಾಸ್ತಿ ಕೊಟ್ರೆ ಪರ್ಸಿಸ್ಟೆನ್ಸಿ ಅಂದ್ರೆ ಕಂಟಿನ್ಯೂ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಡಿಡಕ್ಟ್ ಆಗಿ ಬರುತ್ತೆ. ಅಂಡ್ ಹೈಯರ್ ಮಾರ್ಕೆಟ್ ಶೇರ್ ಯುಲಿಪ್ ಇಂದ LICದು ಮತ್ತೆ ನಿಮ್ದು ಮಾರ್ಕೆಟ್ ಶೇರ್ ಜಾಸ್ತಿ ಆಗುತ್ತೆ. ಆಮೇಲೆ ಡೈವರ್ಸಿಫೈಡ್ ಅಸೆಟ್ ಅಲೋಕೇಶನ್. ಯಾವಾಗ್ಲೂ ನೀವು 6% ಪ್ರಾಡಕ್ಟ್ ಹೇಳ್ತಿರಲ್ಲ, ಇವಾಗ್ಲೂ ಲಾಭು ಮಂಗು ಆನಂದ್ ಅಂತಾನೆ ಹೇಳ್ತೀರಾ. ಅದರಲ್ಲಿ ಎಷ್ಟು ಮಹಾ ಬರುತ್ತೆ ಅಂತ ಹೇಳೋ ಇದು ಜಾಸ್ತಿ ಆಗಿದೆ ಇವಾಗ. ಸೊ ಒಂದು ಇನ್ನೊಂದು ರೀಸನ್ ನೀವು ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಮಾತಾಡೋದಕ್ಕೆ, ಇನ್ನೊಂದು ಪ್ರಾಡಕ್ಟು, ಇನ್ನೊಂದು ಐಡಿಯಾ, ಇದನ್ನ ನಾವು ಹೇಳಲೇಬೇಕು. ನಾವು ಇದನ್ನ ಹೇಳಿ ಆಮೇಲೆ ಅವನೇನಾದ್ರೂ ನನಗೆ ಲಾಭ ಇರಲಿ ಅಂತಂದ್ರೆ ವೆಲ್ ಅಂಡ್ ಗುಡ್. ಬಟ್ ಅಟ್ಲೀಸ್ಟ್ ನಾವು ಯಾವುದೇ ಹೊಸ ಪ್ರಾಡಕ್ಟ್ ಬಂದಾಗ, ಇವಾಗ ಹೊಸದಾಗಿ ಬಂತಲ್ಲ ಪ್ರೊಟೆಕ್ಷನ್ ಪ್ಲಸ್ ಅಂತ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನೀವು ಎಲ್ಲ ಕಸ್ಟಮರ್ಸ್ ಹತ್ರ ಹೋಗೋದಕ್ಕೆ ಒಂದು ರೀಸನ್ ಸಿಗುತ್ತೆ. ಸೊ ಅದು ಯಾವಾಗ ನೀವೆಲ್ಲ ತಿಳ್ಕೊಂಡಿದ್ರೆ ಹೆಂಗೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ನಿವೇಶ್ ಪ್ಲಸ್, ಪೆನ್ಷನ್ ಪ್ಲಸ್, ಇಂಡೆಕ್ಸ್ ಪ್ಲಸ್ ಇದೆಲ್ಲಾನು ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿದೆ. ಇಂಡೆಕ್ಸ್ ಪ್ಲಸ್ Y. ಸೊ ಇದೆಲ್ಲ ಯಾತಕ್ಕೆ ಇದಾಯ್ತು ಇವಾಗ ನೋಡಿ. 83ನಲ್ಲಿ ಮತ್ತೆ ರೀಸೆಂಟ್ ಆಗಿ ವರ್ಲ್ಡ್ ಕಪ್ ಆಯ್ತಲ್ಲ, ಎಲ್ಲ ಜನ ಬೇರೆ ಬೇರೆ ಇದ್ದಾರೆ. ಇವಾಗ ನಾವು 1983 ಟೀಮ್ನ ಕರ್ಕೊಂಡೋಗಿ 2000 ಇದು ಹೋದ ವರ್ಷ ನಾವು ಆಡ್ಸಿದ್ರೆ ಡೆಫಿನೆಟ್ ಆಗಿ ಚಾಂಪಿಯನ್ ಟ್ರಾಫಿ ನಮಗೆ ಸಿಗ್ತಾ ಇರಲಿಲ್ಲ. ಹಾ, ಇದು ನಮ್ಮ ಸತೀಶ್ ಪ್ರಭು ಅವರು ತುಂಬಾ ಹೇಳ್ತಾ ಇದ್ರು, ಈ ಒಂದ್ಸತಿ ಬಿಸಿ ಹಾಲು ಕುಡ್ದಿದ್ದಕ್ಕೆ ನಾನು ಇನ್ಮೇಲೆ ಯಾವತ್ತೂ ಹಾಲೇ ಕುಡಿಯಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಮನಿ ಪ್ಲಸ್ ತುಂಬಾ ಹಳೆ ಏಜೆಂಟ್ಸ್ಗೆಲ್ಲಾನು ಮನಿ ಪ್ಲಸ್ ಬಗ್ಗೆ ತುಂಬಾನೇ ಹೆದರಿಕೆ, ಒಂದು ಭಯ ಇದೆ. ಸೊ ಮನಿ ಪ್ಲಸ್ ಅವಾಗ ಪೀಕ್ ಇತ್ತು ಮಾರ್ಕೆಟ್. ಬಟ್ ಆವಾಗಿಂದ ಇವಾಗವರೆಗೂ ಯಾರು ಕಂಟಿನ್ಯೂ ಮಾಡಿದಾರೋ ಅವ್ರಿಗೆ 9ರಿಂದ 12% CAGR ಸಿಗ್ತಾ ಇದೆ. ಅಂದ್ರೆ ಇವತ್ತವರೆಗೂ ಕಂಟಿನ್ಯೂ ಮಾಡಿದ್ರೆ 2006ನಲ್ಲಿ ಫಸ್ಟ್ ಮನಿ ಪ್ಲಸ್ ಬಂತು, ಅದು 9ರಿಂದ 10% IRR ತೋರಿಸ್ತಾ ಇದೆ. ಇವಾಗ ನಾನು ಒಂದೇ ವಿಷಯ ಕೇಳೋದು, 6% ಬೆಟ್ರ 9ರಿಂದ 10% ಬೆಟ್ರ? ಅದೇ ತರ 2008ರಲ್ಲಿ ಇನ್ನೊಂದು ಮನಿ ಪ್ಲಸ್ 1 ಅಂತ ಬಿಟ್ರು LICಯಿಂದ. ಸೊ ಅದು ಇನ್ನೂ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ.
₹10 ₹38 ₹60 ಎಲ್ಲಾನು ಹೋಗಿದೆ. ಸೊ ಒಂದ್ಸತಿ ಹಂಗಾಯ್ತು ಅಂತ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಡೋದು ಇಲ್ಲ ಹೆದರ್ಕೊಳ್ಳೋದು ಎಲ್ಲಾನು ಮಾಡಬೇಡಿ. ಸೊ ನೀವೇನಾದ್ರು ಹೇಳ್ಬೇಕಾ? ಸರ್ ಅದೇ ಸ್ವಿಚ್ ಅಂದ್ರೆ ಏನು ಅದ್ರ ಬಗ್ಗೆ, ಅಥವಾ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಅದ್ರ ವಿಷಯದ ಬಗ್ಗೆ? ಶೋರ್ ಶೋರ್. ಸ್ವಿಚಿಂಗ್ ಅಂತಂದ್ರೆ ಇವಾಗ ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಲ್ಲ ಅದನ್ನ ನೀವು ಈಕ್ವಿಟಿ ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಬೇಕು ಅಂದ್ರೆ ಒಂದು ಆಪ್ಷನ್ ಗ್ರೋತ್ ಫಂಡ್ ಇರುತ್ತೆ. ಇಲ್ಲ ನನಗೆ ಸೇಫ್ ಆಗಿರ್ಬೇಕು ಅಟ್ ದ ಸೇಮ್ ಟೈಮ್ ಸ್ವಲ್ಪ ಹೈಯರ್ ರಿಟರ್ನ್ಸ್ ಇರಲಿ ಅಂತಂದ್ರೆ ಬ್ಯಾಲೆನ್ಸ್ಡ್ ಮತ್ತೆ ಸೆಕ್ಯೂರ್ಡ್ ಅಂತ ಇರುತ್ತೆ. ಇನ್ ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ನನಗೆ ಫುಲ್ ಸೇಫ್ ಇರ್ಬೇಕ್ರಿ. ಸೊ ಫುಲ್ ಸೇಫ್ ಇರಬೇಕು ಅಂತಂದ್ರೆ ಅಲ್ಲಿ ಬಾಂಡ್ ಫಂಡ್ ಅಂತ ಇರುತ್ತೆ. 4 ತರ ಫಂಡ್ಸ್. ಒಂದು ಫಂಡ್ ಇಂದ ಇನ್ನೊಂದು ಫಂಡ್ಗೆ ನೀವು ಈಸಿಯಾಗಿ ಸಲೀಸಾಗೆ ನೀವು ಆಫೀಸಿಗೆ ಹೋಗೋದು ಬೇಕಾಗಿಲ್ಲ. ಡೈವ್ ಆ್ಯಪ್ ಇಂದ ಮೂಲಕ ನೀವೇ ಮಾಡ್ಕೊಬಹುದು. ಅಂದ್ರೆ ನನಗೆ ಅರ್ಥ ಆಗಿದ್ದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಸ್ಟಾಕ್ಸ್ ಮೇಲ್ಗಡೆ ಹೋಗ್ತಾ ಇರುತ್ತೋ ಆವಾಗ ಇಕ್ವಿಟಿಯಲ್ಲಿ ಜಾಸ್ತಿ ದುಡ್ಡಿದ್ರೆ ನಮ್ಮ ದುಡ್ಡು ಗ್ರೋತ್ ಆಗತ್ತೆ ಅಂತ ಹೇಳ್ತೀರಾ. ಈಗ ಯಾವಾಗ ಸ್ಟಾಕ್ ಮಾರ್ಕೆಟ್ ಭಾರಿ ತುದಿಗೆ ಹೋಗಿದೆ, ಇನ್ನೇನು ಬಿದ್ದು ಹೋಗುತ್ತೆ ಅಂತ ನಿಮ್ಗನ್ಸಿದ್ರೆ ಆವಾಗ ಇಕ್ವಿಟಿಯಿಂದ ನಾವು ಬ್ಯಾಲೆನ್ಸ್ಡ್ ಫಂಡು ಅಂದರೆ ನಮ್ಮ ಡೆಟ್ ಫಂಡು ಅದು ಫಿಕ್ಸ್ಡ್ ಇನ್ಕಮ್ ಥರ ಆಗುತ್ತೆ. ಅಲ್ಲಿ ಲಾಸ್ ಕಡಿಮೆ ಆಗುತ್ತೆ, ಅದು ಸೇಫ್ಟಿ ಪಾರ್ಟನ್ನು ಕವರ್ ಮಾಡುತ್ತೆ. ವೆರಸ್ ಇಕ್ವಿಟಿಯಲ್ಲಿ ಒಲೆಟೈಲ್, ಒಂದು ಸ್ವಲ್ಪ ಮೇಲ್ಗಡೆ ಹೋಗ್ಬೋದು ಕೆಳಗಡೆ ಬರ್ಬೋದು, ಹಂಗಾಗ್ಬೋದು. ನಮ್ಮ ಯಾವುದದು ಇ ಸಿ ಜಿ ರಿಪೋರ್ಟ್ ಇದ್ದಂಗೆ. ಹಾಗಾಗಿ ಯಾರ್ಯಾರಿಗೆ ತಮ್ಮಲ್ಲಿ ಮಾರ್ಕೆಟ್ ಬೀಳುತ್ತೆ ಅಂತ ಅನ್ಸುತ್ತೋ ಅಥವಾ ಮಾರ್ಕೆಟಿನ ಮೇಲ್ಗಡೆ ಹೋಗಲ್ಲ ಅಂತ ಅನ್ಸುತ್ತೋ ಅವರು ಡೆಟ್ ಅಂತಂದರೆ ಸಾಲ ಕೊಡ್ತಾರೆ, ಗ್ಯಾರಂಟಿಡ್ ಆಗಿ ಇಷ್ಟು ಫಿಕ್ಸ್ಡ್ ಇನ್ಕಮ್ ಅಂತ ಬರುತ್ತೆ, ಅದಕ್ಕೆ ಹಾಕ್ಬೋದು. ಅಂದರೆ ₹100 ಜಾಸ್ತಿ ಹಣ, ಎಷ್ಟು ಪರ್ಸೆಂಟೇಜ್ ವೈಸ್ ನನಗೆ ಗೊತ್ತಿಲ್ಲ, ನೀವು ಅದನ್ನು ಬೇಕಾದ್ರೆ ಹೇಳ್ಬೋದು. ಜಾಸ್ತಿ ದುಡ್ಡು ಇಕ್ವಿಟಿಗೆ ಹೋಗ್ಬೇಕಾದ್ರೆ ನೀವು ಹೇಳ್ಬೋದು 100ರಲ್ಲಿ ಇಷ್ಟು ಇಕ್ವಿಟಿಗೆ ಹೋಗಲಿ, ಯಾಕಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ, ಈಕ್ವಿಟಿ ಬೇಡ, ಅಲ್ಲಿಂದ ನಾವು ಡೆಟ್ಟಿಗೆ ಶಿಫ್ಟ್ ಮಾಡೋಣ, ಹಂಗಂತೀರಾ ಹೇಗೆ? ನೀವು ಮ್ಯೂಟಲ್ಲಿ ಇದ್ದೀರಿ ಸರ್. ಹೌದು, ಅದೇ ತರ ಇವಾಗ ಇದು ಹೊಸ ಪ್ಲಾನ್ ಬಂದಿದೆಲ್ಲ ಪ್ರೊಟೆಕ್ಷನ್ ಪ್ಲಸ್, ಅದರಲ್ಲಿ 6 ಫಂಡ್ ಆಪ್ಷನ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಓಕೆ ಗ್ರೋತ್ ನಲ್ಲಿ 60ರಿಂದ 65% ಇಕ್ವಿಟಿ ಇರುತ್ತೆ. ಅದೇ ನೀವು ಫ್ಲೆಕ್ಸಿ ಸ್ಮಾರ್ಟ್ ಅಂತ ಇನ್ನೊಂದಿದೆ, ಅದರಲ್ಲಿ 100% ಇಕ್ವಿಟಿನಲ್ಲಿ ಇರುತ್ತೆ. ಸೊ ಓಕೆ 100% ಇಕ್ವಿಟಿ ಇದ್ರೆ ಕಸ್ಟಮರ್ಗೆ ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಹಾಕ್ಸ್ಬೋದು. ಓಕೆ ಬಟ್ ಅದೇ ನಾನು ತೋರಿಸಿದ್ನಲ್ಲ, ಲಾಂಗ್ ಟರ್ಮ್ ಅಂದ್ರೆ 7 ವರ್ಷ 8 ವರ್ಷ ನೀವು ಕಾದ್ರೆ ರಿಸ್ಕ್ ಅಂತೂ ಏನೂ ಇಲ್ವೇ ಇಲ್ಲ. ಕರೆಕ್ಟ್. ಈ ಅಂದ್ರೆ ಮನಿ ಪ್ಲೇಸ್ ಏನಾಯ್ತು ಅಂದ್ರೆ 3 ವರ್ಷ ಆದ್ಮೇಲೆ ತಕ್ಕೊಬಹುದು, ಇದೇ ತರ ಬೆಳಿತಾ ಇರುತ್ತೆ ಅಂತೆಲ್ಲ ರಾಂಗ್ ಮೆಸೇಜ್ ಕೊಟ್ಬಿಟ್ಟಿದ್ವಿ. ಸೊ ಅದು 3 ವರ್ಷ ಆದ್ಮೇಲೆ ಎಲ್ರು ಬಂದ್ಬಿಟ್ರು, ಎಷ್ಟು ಬರುತ್ತೆ ಹೇಳಿ ಅಂತಂದ್ಬಿಟ್ಟು. 10,000 30,000 ಕಟ್ಟಿದ್ರೆ ಅದು ಬರೀ 10-15 ಸಾವಿರ ಇತ್ತು ಅಷ್ಟೇ ದುಡ್ಡು. ಸೊ ಅವಾಗ ಜನಕ್ಕೆ ಕೋಪ ಬಂತು, ಏಜೆಂಟ್ ಮೇಲೆ ನಾನು ಇದು ರೇಗಾಡಿದ್ರು. ಸೊ ಆ ತರ ದಯವಿಟ್ಟು ಮಾರಾಟ ಮಾಡಬೇಡಿ. ಇದನ್ನ ಶಾರ್ಟ್ ಟರ್ಮ್ ಇರ್ಬೋದು ಈ ಪ್ರಾಡಕ್ಟ್, 5 ವರ್ಷ ಆದ್ಮೇಲೆ ಯಾವಾಗ ಬೇಕಾದ್ರೂ ನೀವು ಪಾರ್ಷಿಯಲ್ ವಿಡ್ರಾಲ್ ಇಲ್ಲ ಫುಲ್ ವಿಡ್ರಾಲ್ ಮಾಡ್ಬೋದು. ಬಟ್ ಆದ್ರೂ ನೀವು ಇದನ್ನ ರಿಟೈರ್ಮೆಂಟ್ಗೋ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇದಕ್ಕೆ ಉಪಯೋಗಿಸಿ ಅಂತ ಅಂದ್ಬಿಟ್ಟು ಹೇಳಬೇಕು. ನಮಗೆ ಒಂದು ಗುರಿ ಇಲ್ಲದೆ ಇದ್ರೆ ಮಧ್ಯದಲ್ಲಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಅಲ್ಲೇನೋ ಇದು ಒಳ್ಳೆ ಒಡವೆ ಏನೋ ಕಾಣಿಸ್ತೋ, ಅದಕ್ಕೆ ದುಡ್ಡಿಲ್ಲ ಇದರಿಂದ ವಿಡ್ರಾ ಮಾಡ್ಬಿಡೋ, ಇಲ್ಲ ನನಗೆ ಕಾರ್ ತಗೊಬೇಕು ಅನ್ನಿಸ್ತು. ಬಟ್ ಅದೇ ಇದನ್ನ ನೀವು ಹೇಳ್ಬಿಟ್ಟು ಮಾರಿದ್ರೆ ಅಂದ್ರೆ ಈ ದುಡ್ಡು ನಿಮ್ಮ ಮಗನ ಗ್ರಾಜುಯೇಷನ್ಗೆ ಅಲ್ಲಿವರೆಗೂ ನೀವು ಮುಟ್ಬಾರ್ದು, ಈ ದುಡ್ಡು ನಿಮ್ಮ ನಿವೃತ್ತಿ ಜೀವನಕ್ಕೆ ಅನುಕೂಲ ಆಗ್ಲಿ ಅಂತ. ಸೊ ಈ ತರ ನೀವು ಅದನ್ನ ಒಂದು ಗೋಲ್ ಬೇಸ್ಡ್ ಇದರ ತರ ಪ್ರಾಡಕ್ಟ್ ಇದೆ, ಎಲ್ಲ ಪ್ರಾಡಕ್ಟ್ ಎಲ್ಲರಿಗೂ ಕಾಮನ್, ಬಟ್ ಒಂದು ಗುರಿ ಇದೆ ಅಂತ ಅಂದ್ರೆ ಆ ಗುರಿ ಮುಟ್ಟೋವರೆಗೂ ನೀವು ವಿಡ್ರಾ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾರಿ. ಅಂದ್ರೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಹಾ ಹೇಳಿ ಸರ್. ಒಂದು LIC ಆಫೀಸಲ್ಲಿ ಒಂದು 800ರಿಂದ 1,000 ಏಜೆಂಟ್ ಇದ್ದಾರೆ ಅಂತ ಅನ್ಕೊಂಡ್ರೆ ಹಾ ಆ 800,000 ಜನರು ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇರಲ್ಲ. ಹೌದು ಒಂದಿಷ್ಟು ಜನ ಒಂದಿಷ್ಟು ತಿಂಗಳು ಬಿಸ್ನೆಸ್ಸೇ ಕೊಡಲ್ಲ,
ಹೌದು. ಒಂದಿಷ್ಟು ಜನ ಆ ತಿಂಗಳಲ್ಲಿ 1 ಕೋಟಿ ಪ್ರೀಮಿಯಂ ತಂದಿರ್ಬೋದು, ಇನ್ನೊಂದಿಷ್ಟು ಜನ 10 ಲಕ್ಷ ತಂದಿರ್ಬೋದು. ಆದರೆ ಆ 1,000 ಜನರಲ್ಲಿ ಒಂದಿಷ್ಟು ಜನ ಪರ್ಫಾರ್ಮ್ ಮಾಡ್ತಾರೆ, ಒಂದಿಷ್ಟು ಜನ ಪರ್ಫಾರ್ಮ್ ಮಾಡಲ್ಲ ಅಲ್ವಾ ಸರ್? ಅದೇ ಹೌದು. ರೀತಿ LIC ಈ ಇಕ್ವಿಟಿಯಲ್ಲಿ ಏನು ದುಡ್ಡು ಹಾಕಿರುತ್ತೆ, ಅವ್ರು ನೋಡ್ಬಿಟ್ಟು ಇಕ್ವಿಟಿಯಲ್ಲಿ ಹಾಕಿರ್ತಾರೆ ಯಾವ ಸ್ಟಾಕಲ್ಲಿ ಹೋಗ್ಬೋದು. ಅದಕ್ಕೊಂದು ರಿಸರ್ಚ್ ಟೀಮ್ ಇರುತ್ತೆ, ಅದಕ್ಕೆ ಮ್ಯೂಚುವಲ್ ಫಂಡ್, ಅದಕ್ಕೆ ಸರಿಯಾದ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವರು ಇಂಥ ಕಂಪನಿಯಲ್ಲಿ ಹಾಕಬಹುದಾ ಅಂತ ವಿಚಾರ ಮಾಡಿಬಿಟ್ಟು ಹಾಕಿರ್ತಾರೆ. ಹೌದು. ಹಾಗಾಗಿ ಕೆಳಗಡೆ ಹೋಗೋ ಸಾಧ್ಯತೆಗಳು ಬಹಳ ಕಡಿಮೆ. ಆದರೂ ಸಹಿತ ಎಷ್ಟೋ ಮಾರ್ಕೆಟ್ ರಿಲೇಟೆಡ್ ಸಿಚುವೇಶನ್ ಇಂದ ಟ್ರಂಪ್ ತಲೆ ಗಿರ್ ಅಂದಾಗ, ಅಲ್ಲೇನೋ ಆದಾಗ ಇಲ್ಲಿ ಬಿಸಿ ತಟ್ಟುವ ಸಾಧ್ಯತೆಗಳಿದ್ದಾವೆ. ಅಂಥ ಮೂಮೆಂಟಲ್ಲಿ ಕೆಳಗಡೆ ಹೋದರೂ ಸಹಿತ ಈಗ ನಮ್ಮ ಏಜೆನ್ಸಿ ಥರನೇ ಒಬ್ರು ಯಾರು MDRT ಇದ್ದಾರೆ, ಅವರು ಪ್ರತಿ ತಿಂಗಳು ಇಷ್ಟು ಮಾಡಬೇಕು ಅಂತ ತಂದಿರ್ತಾರೆ. ಆದರೂ ಒಂದು ತಿಂಗಳಲ್ಲಿ ಕಡಿಮೆ ಆಗಿರುತ್ತೆ, 2-3 ತಿಂಗಳು ಪೂರ ಕಡಿಮೆ ಆಗಿರುತ್ತೆ. ಅದೆಲ್ಲ ವರ್ಷದ ಎಂಡಿಗೆ ಅವ್ರು ಏನು ಟಾರ್ಗೆಟ್ ಅಚೀವ್ ಮಾಡ್ತಾರೋ ಅದೇ ರೀತಿ ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲೂ ಸಹಿತ, ಅವ್ರ ನಮ್ಮ ಯುಲಿಪ್ಪಲ್ಲೂ ಸಹಿತ ಒಂದು 6ರಿಂದ 1 ವರ್ಷದೊಳಗಡೆ ಸಾಧಾರಣ ಒಂದು ಲೆವೆಲಲ್ಲಿ ಇರುತ್ತೆ. 3ರಿಂದ 5 ವರ್ಷಕ್ಕೆ ಆನ್ ಎನ್ ಆವರೇಜ್ 8-10% ಗ್ರೋತ್ ಸಿಗಬಹುದು ಅಂತ ಒಂದು ಆ, ಇದು ಪಾಸ್ಟ್ ರೆಕಾರ್ಡ್ ಅಂತ ಹೇಳ್ಬೋದಲ್ವಾ? ಹೌದು, ಭರವಸೆ ಕೊಡಬೇಕು. ಕರೆಕ್ಟ್. ಸೊ ಸರಿಯಾಗಿ ಹೇಳಿದ್ರಿ ಸರ್. ಸೊ ನೆಕ್ಸ್ಟ್ ಪ್ರೆಸೆಂಟೇಷನ್ ಇದು ಮಾಡ್ತೀನಿ. ಅಚ್ಚಾ, ಓಕೆ, 1 ನಿಮಿಷ ಸರ್, 2 ನಿಮಿಷ ಇರೋಣ. ಹಾ, ಹೇಳಿ. ಎಲ್ಲರ ಪಾರ್ಟಿಸಿಪೆಂಟ್ಗೆ ಇಲ್ಲಿ ತನಕ ನಾವು ಈಗ ಏನು ಒಂದು ಪ್ರೆಸೆಂಟೇಷನ್ ಆಯಿತು, ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ 2 ನಿಮಿಷ ಸಮಯ ಇದೆ. ಈ 2 ನಿಮಿಷ ಸಮಯದಲ್ಲಿ ಯೋಚನೆ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆ ಇತ್ತಂದ್ರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹಾಕಿ. ನಾನು ಚಾಟ್ ಬಾಕ್ಸನ್ನು ಓದಿ ಅಜಯ್ ಸರಿಗೆ ಹೇಳ್ತೇನೆ. 2ರಿಂದ 3 ನಿಮಿಷ ಮಾತ್ರ ಸಮಯ, ಸರಿನಾ? ಯಾಕಂದ್ರೆ ನಮ್ಗೆ ಇರೋ ಸಮಯದಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಬೇಕು ಅಂತಂದ್ರೆ ಇದು ಒಂಥರ ಚಾಲೆಂಜಿಂಗ್ ಸಿಚುವೇಶನ್. ಹೌದು. ತೊಂದ್ರೆ ಇಲ್ಲ, ಇನ್ನ ತುಂಬಾ ವಿಷಯ ಹೇಳೋದಿದೆ. ಹಾ ಹಾ, 2 ನಿಮಿಷ ಅಷ್ಟೇ. ಯಾರು ಏನು ಕ್ವಶನ್ ಏನು ಕಳಿಸ್ದಂಗೆ? ಹಾ, ಶೇರ್ ಮಾರ್ಕೆಟ್, ಲೈಫ್ ಇನ್ಶೂರೆನ್ಸ್, ಗುಡ್ ಪಾಲಿಸಿ, ಓಕೆ. ನಿಫ್ಟಿ, BSE, ಓಕೆ. ಮ್ಯೂಚುವಲ್ ಫಂಡ್ ಎರಡು ಒಂದೇ ಕಡೆ ಹೂಡಿಕೆ ಆಗುತ್ತಾ ಅಥವಾ ಬೇರೆ? ಓಕೆ. ಯುಲಿಪ್ ಪ್ಲಾನ್ ಮತ್ತೆ ಮ್ಯೂಚುವಲ್ ಫಂಡ್ ಹಣ ಎರಡೂ ಒಂದೇ ಕಡೆ ಹೂಡಿಕೆ ಆಗುತ್ತಾ ಅಥವಾ ಬೇರೆ ಬೇರೆ ಇದೆ? ಅಫ್ಕೋರ್ಸ್ ನೀವು ಮುಂದಿನ ಪ್ರೆಸೆಂಟೇಷನ್ ಅದು ಕವರ್ ಮಾಡಿದ್ರೆ ಈಗೇನು ಆನ್ಸರ್ ಮಾಡಬೇಕಾಗಿಲ್ಲ. ಟ್ಯಾಕ್ಸೇಷನ್ ಬಗ್ಗೆ ಒಂದಿಷ್ಟು ಹೇಳ್ಬೇಕಂತೆ. ಓಕೆ, 12% ಫಿಕ್ಸ್ಡ್ ಇರುತ್ತಾ ರಿಟರ್ನ್ಸು? ಗ್ಯಾರಂಟೀಡ್ ಎಡಿಷನ್ ಏನಾದ್ರು ಇರುತ್ತಾ? ಇದೊಂದು 3-4 ಪ್ರಶ್ನೆ ಬಂದಿದೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಮುಂದಿನ ಪ್ರೆಸೆಂಟೇಷನ್ ಮುಂದುವರಿಸಿ. ಮತ್ತೆ ಯಾವ್ದಾದ್ರು ನಾನು ಪ್ರಶ್ನೆಗಳು ಬಂದ್ರೆ ಗುರ್ತಿಟ್ಕೊಂಡಿರ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಓವರ್ ಟು ಯು ಸರ್. ಆಗ್ಬೋದು. ಹಾ, ಸೊ ಇವಾಗ ತುಂಬಾ ಜನ ಮ್ಯೂಚುವಲ್ ಫಂಡ್ ಹಾಕೋರು ಯುಲಿಪ್ ಬೇಡ ಅಂತಾರೆ. ಬಟ್ ಯುಲಿಪ್ ನಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ನಲ್ಲೂ ಮಾರಾಟ ಮಾಡ್ಬೋದು, ಅವ್ರು ಪೇಮೆಂಟ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ನಲ್ಲಿ. ವೆರಾಸ್ ಮ್ಯೂಚುವಲ್ ಫಂಡ್ ಓನ್ಲಿ ಬ್ಯಾಂಕ್ ಇಂದ ಮಾತ್ರ ಹಾಕ್ಬೋದು. ಸ್ವಿಚಿಂಗ್ ಫೆಸಿಲಿಟಿ ಬರೀ ಯುಲಿಪ್ ನಲ್ಲಿ ಮಾತ್ರ ಇದೆ. ನಾನು ಇದನ್ನ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಾಳೆ ದಿನ ನಿಮ್ಗೆ ಇದು ಬಂದೇ ಬರುತ್ತೆ, ಮ್ಯೂಚುವಲ್ ಫಂಡ್ ಬೆಟರ್ ಅಲ್ಲ, ನಿಮ್ಮ ಹತ್ರ ಯಾಕೆ ಬರಬೇಕು ಅಂತ. ಆಮೇಲೆ ಟ್ಯಾಕ್ಸ್ ಅಡ್ವಾಂಟೇಜ್ ಪ್ರಶಾಂತ್ ಜೋಶಿ ಅವ್ರು ಕೇಳಿದ್ರು. ಸೊ ಇವಾಗ ಎಲ್ಲಾ ಮ್ಯೂಚುವಲ್ ಫಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಅಂದ್ರೆ 1 ವರ್ಷದೊಳಗೆ ನೀವೇನಾದ್ರು ವಿಡ್ರಾ ಮಾಡಿದ್ರೆ ನಿಮ್ಗೆ ಏನ್ ಗ್ರೋತ್ ಬಂದಿದೋ ಅದ್ರ ಮೇಲೆ 20% ಟ್ಯಾಕ್ಸ್ ಕಟ್ಟಬೇಕು. ನೀವು 1 ವರ್ಷದ ಮೇಲೆ ನೀವು ವಿಡ್ರಾ ಮಾಡಿದ್ರೆ 12.5% ಮ್ಯೂಚುವಲ್ ಫಂಡ್ ಇಲ್ಲ ಶೇರ್ ಮಾರ್ಕೆಟ್ ನಲ್ಲಿ ನೀವು ಹೂಡಿಕೆ ಮಾಡಿದಾಗ ಅದು ಬಂದೇ ಬರುತ್ತೆ. ವೆರಾಸ್ ಮೇಜರ್ ಅಡ್ವಾಂಟೇಜ್ ಇಲ್ಲಿ ಏನು ಅಂತಂದ್ರೆ ಯುಲಿಪ್ ನಲ್ಲಿ 2.5 ಲಕ್ಷದವರೆಗೂ, ಅಂದ್ರೆ ಒಂದು ಪ್ಯಾನ್ ಅಂಡರ್ 2.5 ಲಕ್ಷದವರೆಗೂ ನೀವು ಏನ್ ಇನ್ವೆಸ್ಟ್ ಮಾಡ್ತಿರೋ ಮೆಚುರಿಟಿ ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ 12.5% ಟ್ಯಾಕ್ಸ್ ನೀವು ಕಟ್ಟೋಗಿಲ್ಲ, 100%. ಓನ್ಲಿ ಥಿಂಗ್ ಏನಂದ್ರೆ 10 ಟೈಮ್ಸ್ ಕವರೇಜ್ ಇರೋ ತರ ನೀವು ನೋಡ್ಕೊಬೇಕು. ಕೆಲವೊಂದು ಪ್ರಾಡಕ್ಟ್ 7 ಪಟ್ಟು ಕವರೇಜನ್ನು ಕೊಡ್ತಾ ಇದ್ದಾರೆ, ಬಟ್ ನಿಮ್ಗೆ ಮೆಚುರಿಟಿ ಟ್ಯಾಕ್ಸ್ ಫ್ರೀ ಬೇಕಂದ್ರೆ 10 ಪಟ್ಟು ಮಿನಿಮಮ್ ಕೊಡ್ಲೇಬೇಕು. ಒಂದು ಪ್ರಶ್ನೆ, ಈಗ ಮೆಚುರಿಟಿ ಬೆನಿಫಿಟ್ ಅಂದ್ರೆ ನಾವು ಪಾರ್ಷಿಯಲಿನೂ ವಿಡ್ರಾ ಮಾಡ್ಕೋಬಹುದಾ? ಹೌದೌದು, ಅದು ಅಂದ್ರೆ ನನ್ನ 5 ವರ್ಷ. ನನ್ನ ಫಂಡ್ ಅಲ್ಲಿ ಒಂದು 25 ಲಕ್ಷ ಇದೆಯಪ್ಪ,
ನಾನು ಈ ವರ್ಷ 2.5 ಲಕ್ಷ ತಗೋತೀನಿ, ಮುಂದಿನ ವರ್ಷ 2.5 ಲಕ್ಷ ತಗೋತೀನಿ, ಹಂಗೆ ತಗೊಂಡ್ರೆ ಟ್ಯಾಕ್ಸ್ ಈಗ ತಗೊಂಬೋದು. ಇಂಪ್ಲಿಕೇಶನ್ ಬರುತ್ತಾ ಹೇಗೆ? ಇಲ್ಲ ಇಲ್ಲ, ಅಲ್ಲಿನೂ ಟ್ಯಾಕ್ಸ್ ಫ್ರೀನೇ ಇರುತ್ತೆ. ನೀವು ವಿಡ್ರಾ ನೈಸ್. ಮಾಡಿದಾಗ 10 ಟೈಮ್ಸ್ ಕವರೇಜ್ ಇದ್ರೆ ಪಾರ್ಷಿಯಲ್ ವಿಡ್ರಾವಲ್ ಇರಲಿ ಇಲ್ಲ ಫುಲ್ ವಿಡ್ರಾವಲ್ ಇರಲಿ, ಟೋಟಲಿ ಟ್ಯಾಕ್ಸ್ ಎಕ್ಸೆಂಪ್ಟೆಡ್. ಇದನ್ನ ಓಕೆ ನೀವು ಸರ್. ಹೈಲೈಟ್ ಮಾಡಿ ಹೇಳಬೇಕು. ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಯುಲಿಪ್ ಓವರ್ ಮ್ಯೂಚುವಲ್ ಫಂಡ್. ಓಕೆ ಸರ್. ನೋಡಿ ಇದು ಆ, ಅಂದ್ರೆ ಮೈನರ್ ಹೆಸರಿನಲ್ಲಿ ಕೊಟ್ರೆ ರಿಡಂಪ್ಷನ್ ಬಿಫೋರ್ ಏಜ್ ಆಫ್ ಮೆಜಾರಿಟಿ. ಸೊ ಪ್ರಪೋಸರ್ ಕ್ಯಾನ್ ರಿಡೀಮ್ ಎನಿ ಟೈಮ್ ಆಫ್ಟರ್ ಲಾಕಿಂಗ್ ಪೀರಿಯಡ್. 5 ವರ್ಷ ಆದ್ಮೇಲೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಇವಾಗ ಏಜೆಂಟ್ಗಳಿಗೆ ಸಿಂಗಲ್ ಪ್ರೀಮಿಯಮ್ ಎಷ್ಟೊಂದು ಜನ ಅವರು ಹಾಕ್ತಾರೆ, ಇಲ್ಲ ಅವರು ಬೇರೆಯವ್ರ ಹತ್ರ ಹಾಕಿಸ್ತಾರೆ. ಸೊ ಇಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ಒಂದು ಸುಮ್ಮನೆ ಕಂಪ್ಯಾರಿಸನ್ ತೋರಿಸ್ಯಾರ ನೋಡಿ. 2% ಕಮಿಷನ್ನು, ಕಾಂಟೆಸ್ಟ್ 1-2%. ಇವಾಗ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಅದು ಕಾಂಟೆಸ್ಟ್. ಕ್ಯಾಶ್ ಬ್ಯಾಕ್ ಬೈ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್. ಇವಾಗ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ನೀವು ಮಾಡಿದ್ರೆ ಮಂತ್ಲಿ ನ್ಯಾಚ್ ಆಪ್ಷನ್ ಇಲ್ಲ. ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಇಯರ್ಲಿ ಇಲ್ಲ ಸಿಂಗಲ್ ಪ್ರೀಮಿಯಂ ಮಾತ್ರ ಮಾಡ್ಬೋದು. ಅಂಡ್ ಪಾಯಿಂಟ್ಸ್ ಬರುತ್ತೆ. ಇವಾಗ ಎಷ್ಟೊಂದು ಜನ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡ್ನಲ್ಲೂ ನೀವು ಪೇಮೆಂಟ್ ಮಾಡಿ ಸರ್ ಅಂತ ಅಂದ್ಬಿಟ್ಟು ನಾವು ಗೈಡ್ ಮಾಡಬೇಕು. ಏಕೆಂದ್ರೆ ನಾಳೆ ದಿನ ನನ್ಗೆ ಅದರಲ್ಲಿ ಕ್ಯಾಶ್ ಬ್ಯಾಕು ರಿವಾರ್ಡ್ ಪಾಯಿಂಟ್ಸ್ ಬಂದಿರೋದು ನೀವು ನನಗೆ ಹೇಳಲೇ ಇಲ್ಲ, ನೀವು ನನಗೆ ಸರಿಯಾಗಿ ಗೈಡೆನ್ಸೇ ಕೊಟ್ಟಿಲ್ಲ ಅಂತ ಹೇಳಿರೋರು ಇದ್ದಾರೆ. ಓಕೆ, ಸೊ ಕ್ರೆಡಿಟ್ ಕಾರ್ಡ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಬಹುದು. ಇವಾಗ LIC ಪೇಮೆಂಟ್ಗೆ ನಾವೇನು ಜಾಸ್ತಿ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಲ್ಲ. ಗ್ಯಾರಂಟಿ ಎಡಿಷನ್ ಬೈ LIC ಅಂದ್ರೆ 5 ವರ್ಷ ಆದ್ಮೇಲೆ 3% ಈ ತರ ಎಲ್ಲಾನು ಹಾಕ್ತೀವಿ. ಸೊ ಮ್ಯೂಚುವಲ್ ಫಂಡ್ಗಿಂತ ಇದು ಬೆಟ್ರು ಅಂತ ಬಿಟ್ಟು ತೋರಿಸ್ತಾ ಇರೋದು. ಸೊ ಇದು ಮೇಜರ್ ಆಗಿ ನಿಮಗೆ ಏನು ಅಡ್ವಾಂಟೇಜಸ್ ಆಫ್ ಯುಲಿಪ್ ಓವರ್ ಮ್ಯೂಚುವಲ್ ಫಂಡ್. ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ಬೋದು, ಕ್ಯಾಶ್ ಪೇಮೆಂಟ್ ಮಾಡ್ಬೋದು 1,99,000ವರೆಗೂ, ಮತ್ತೆ ನೀವು ಇದು ಸ್ವಿಚಿಂಗ್ ಮಾಡ್ಕೊಬೋದು. ಸೊ ದಟ್ ನೀವು ಪ್ರೊಟೆಕ್ಷನ್, ಅಂದ್ರೆ ನೀವು ಮಾರ್ಕೆಟ್ ಬೀಳ್ತಾ ಇದೆ ಅಂದ್ರೆ ನೀವು ಸೇಫ್ಟಿಗೆ ಬರ್ಬೋದು. ಮಾರ್ಕೆಟ್ ಕರೆಕ್ಷನ್ ಆದ್ಮೇಲೆ ಈಕ್ವಿಟಿ ಜಾಸ್ತಿ ಬರೋ ತರ ಮಾಡ್ಕೊಬೋದು. ಬಟ್ ಅದು ಅಲ್ಲಿ ನೀವು ಗೈಡೆನ್ಸ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಹೇಳಿದ್ರೆ ಮಾರ್ಕೆಟ್ ಬೀಳುತ್ತೆ ಸರ್, ನೀವು ಇದು ಡೆಟ್ಗೆ ಬಂದ್ಬಿಡಿ ಅಂತ ಅಂದ್ಬಿಟ್ಟು ನಾಳೆ ದಿನ ಅಲ್ಲಿಂದ ಮಾರ್ಕೆಟಿನ ಮೇಲೆ ಹೋಗ್ಬಿಟ್ರೆ ನಿಮ್ಮನ್ನ ದೂಷಿಸ್ತಾನೆ. ನೀವೇನ್ರಿ ನೀವು ಹಂಗೆ ಹೇಳ್ಬಿಟ್ರಿ ಅಂತ ಅಂದ್ಬಿಟ್ಟು. ಯಾರನ್ನು ಮಾರ್ಕೆಟ್ ಹೆಂಗ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ಈ ಯಾರು ತರ ಹೇಳಿದ್ರಂತೆ, ಭಗವಂತನ ಕೇಳದಂತೆ, ಭಗವಂತನ ಪ್ರಾರ್ಥನೆ ಮಾಡ್ಬಿಟ್ಟು ಭಗವಂತ ಪ್ರತ್ಯಕ್ಷ ಆದ ಕೇಳದಂತೆ, ಭಗವಂತ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ. ಅದಕ್ಕೆ ಭಗವಂತ ಹೇಳದ್ನಂತೆ, ಎಲ್ಲ ನನ್ನ ಸೃಷ್ಟಿ, ಈ ಸ್ಟಾಕ್ ಮಾರ್ಕೆಟ್ ಮಾತ್ರ ಮಾನವನ ಸೃಷ್ಟಿ, ಅದು ನನಗೆ ಕನ್ಫ್ಯೂಸ್ ಮಾಡುತ್ತೆ, ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದ್ರಂತೆ. ಹಂಗಾಯ್ತು ಕತೆ. ಟು ಯು ಸರ್. ಓಕೆ, ಆಮೇಲೆ ಒಂದು ಪ್ರಶ್ನೆ ಬಂದಿದೆ ಸರ್. ಕೇಳಿ. ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ 10 ಟೈಮ್ಸ್ ಅದು ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ 10 ಟೈಮ್ಸ್ ಕವರೇಜ್ ಅಂತ, ಅದ್ರ ಬಗ್ಗೆ ಇವಾಗ ಒಂದು ಸ್ವಲ್ಪ. ನೀವು ವರ್ಷಕ್ಕೆ 30,000 ಮಿನಿಮಮ್ ಇರುತ್ತೆ ಪ್ರತಿಯೊಂದು ಪ್ಲಾನ್ ನಲ್ಲಿ. ಇಲ್ಲ 50,000 ಎಷ್ಟೋ ಹಾಕಿರ್ತಾರೆ ಅನ್ಕೊಳ್ಳಿ, 1 ಲಕ್ಷ ಕವರೇಜ್. ಸೊ 1 ಲಕ್ಷ ಕವರೇಜ್, ಇದು 1 ಲಕ್ಷ ಪ್ರೀಮಿಯಂ ಏನಾದ್ರು ಅವರು ಹಾಕಿದ್ರೆ 10 ಪಟ್ಟು ಅಂದ್ರೆ 10 ಟೈಮ್ಸ್ ಕವರೇಜ್ ನೀವು ಆಪ್ಟ್ ಮಾಡಬೇಕು. ಐ ಥಿಂಕ್ ಇಂಡೆಕ್ಸ್ ಪ್ಲಸ್ ನಲ್ಲಿ ಆಟೋಮೆಟಿಕ್ ಆಗಿ 10 ಟೈಮ್ಸ್ ಇರುತ್ತೆ ಅನ್ಸುತ್ತೆ. ಬಟ್ ಇದರಲ್ಲಿ ಪ್ರೊಟೆಕ್ಷನ್ ಪ್ಲಸ್ ನಲ್ಲಿ 7 ಪಟ್ಟರಿಂದ 30 ಪಟ್ಟು 40 ಪಟ್ಟುವರೆಗೂ ಏನೋ ಇದೆ. ಸೊ ನಿಮ್ಮ ಆನ್ಯುಲೈಸ್ ಪ್ರೀಮಿಯಂ ಇಂದು 10 ಪಟ್ಟು ಇರಬೇಕು ಕವರೇಜ್. ಯಾಕೆಂದ್ರೆ ಕವರೇಜ್ ಇದ್ರೇನೆ ಅದು ಇನ್ಶೂರೆನ್ಸ್ ಪ್ರಾಡಕ್ಟ್, ಇಲ್ಲ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಇಲ್ಲ ಶೇರ್ ಮಾರ್ಕೆಟ್ ಪ್ರಾಡಕ್ಟ್ ಅಂತ ಆಗತ್ತೆ. ಅಬೌವ್ 55 ಇಯರ್ಸ್, ಎಸ್, ಅದೊಂದು ರೆಸ್ಟ್ರಿಕ್ಷನ್ ಇದೆ. ಯಾಕಂದ್ರೆ ಕವರೇಜ್ ಇಂದಾನೇ ಜಾಸ್ತಿ ದುಡ್ಡು ಹೋಗುತ್ತೆ ಅಂತ. ಸೊ ಆವಾಗ ಅವರು ಮಕ್ಕಳು ಮೊಮ್ಮಕ್ಕಳ ಹೆಸರಿನಲ್ಲಿ ಇಡಿ ಅಂತ ನಾವು ಹೇಳ್ಬೇಕಾಗತ್ತೆ. ಇದು ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನು? ಬಂತು ಸರ್, ಕಾಣಿಸ್ತಾ ಇದೆ. ಫುಲ್ ಸ್ಕ್ರೀನ್ ಮಾಡ್ಬಿಡಿ ಸರ್. ಅದೇ ಮಾಡ್ತೀನಿ.
ಹಾ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಇದು ಶಾರ್ಟ್ ಟರ್ಮ್ ಪ್ರಾಡಕ್ಟ್ ಅಂತ ಮಾರಾಟ ಮಾಡ್ಬಿಟ್ಟು ತುಂಬಾ ಪ್ರಾಬ್ಲಮ್ಗೆ ಸಿಕ್ಕಾಕೊಂತೀವಿ. ಅದಕ್ಕೆ ನಾವು ಒಂದೇನಾದ್ರೂ ಗುರಿ ತೋರಿಸಿ ನಾವು ಅದನ್ನ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂದ ಆ ಗುರಿನ ನೀವು ಮುಟ್ಬೋದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ರಿಟೈರ್ಮೆಂಟ್ ಪ್ಲಾನಿಂಗ್ ಏನಕ್ಕೆ, ಇದೆಲ್ಲ ನಿಮ್ಗೆ ಗೊತ್ತಿರೋದೆ, ಇದೆಲ್ಲ ಕತೆಗಳೆಲ್ಲ ಇರುತ್ತೆ. ಯಾಕೆ ಏನೋ ವಯಸ್ಸಾದ್ಮೇಲೆ ನಾವು ಸರಿಯಾಗಿ ದುಡ್ಡು ಇಟ್ಕೊಂಡಿದ್ರೆ ಏನೇನು ತೊಂದರೆ ಫೇಸ್ ಮಾಡ್ತೀವಿ ಅಂತ. ಆಮೇಲೆ ರಿಟೈರ್ಮೆಂಟ್ ಮಿಸ್ಟೇಕ್ಸ್, ಪ್ರಾಪರ್ಟಿ ಇದೆ, ಇಲ್ಲ ಏನೋ ನಾನು ತುಂಬಾ ವರ್ಷ ಬದುಕಿರಲ್ಲ, ಈ ಥರದ್ದೆಲ್ಲಾನು ಹೇಳ್ತಾರೆ. ಅಂಡ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದ ವರ್ಲ್ಡ್ ಇಸ್ ದ ಯಂಗ್ ಯು. ಅಂದ್ರೆ ಕಮ್ಮಿ ವಯಸ್ಸಿನಲ್ಲಿ ನೀವು ಏನೇನ್ ಮಾಡಿರ್ತೀರೋ ಜಾಸ್ತಿ ವಯಸ್ಸಾದಾಗ ಅದರದ್ದು ಪರಿಣಾಮ ಆರ್ ಔಟ್ಕಮ್ ನೋಡ್ತೀರಾ. ಸೊ ಇದು ಗೂಗಲ್ ಮ್ಯಾಪ್, ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ, ಅದೇ ತರ ಇಲ್ಲಿ ಗೂಗಲ್ ಮ್ಯಾಪ್ ಅಂದ್ರೆ ನೀವು ಒಂದು ಮ್ಯಾಪ್ ತರ ಹಾಕ್ಬಿಟ್ಟು ತೋರಿಸ್ಬೇಕು ಅವ್ರಿಗೆ. ಸೊ ರಿಟೈರ್ಮೆಂಟ್ ಅಂದ್ರೆ ಏನು, ಪ್ಯಾಷನ್ಸ್ ಅಂಡ್ ಹಾಬೀಸ್, ಟ್ರಾವೆಲಿಂಗ್, ಇದೆಲ್ಲ ತುಂಬಾ ಜನ ಇವಾಗ ಹೇಳ್ತಾರಲ್ಲ, ನಾನು ಟ್ರಾವೆಲ್ ಮಾಡಬೇಕು, ಇಷ್ಟು ವರ್ಷ ನಾನು ಮಾಡೇ ಇರಲಿಲ್ಲ. ಅದಕ್ಕೆಲ್ಲ ಏನಿರ್ಬೇಕು ಮೇನ್ ಆಗಿ, ವೈಟಮಿನ್ ಎಂ ಅಲ್ವಾ. ಸೊ ಇದು ಬಾಗ್ಬಾನ್ ಎಲ್ಲಾನು ಅವಾಗೆಲ್ಲ ಬಂದಿತ್ತು. ಸೊ ಐಡಿಯಲ್ ರಿಟೈರ್ಮೆಂಟ್ ಏಜ್, ಡಿಪೆಂಡೆನ್ಸ್ ಆನ್ ಅದರ್ಸು, ಇದೆಲ್ಲಾನು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಈ ತರ ನಾವು ಹೇಳಿದಾಗ ಅವನಿಗೆ ಪ್ರಾಡಕ್ಟ್ ಬಗ್ಗೆ ಅಕ್ಸೆಪ್ಟೆನ್ಸ್ ಬರುತ್ತೆ. ಸೊ ರಿಟೈರ್ಮೆಂಟ್ ಆದಾಗ ನೀವು ಕೆಲಸ ಪ್ಯಾಷನ್ಗೋಸ್ಕರ ಮಾಡಬೇಕು, ಕಂಪಲ್ಷನ್ಗಲ್ಲ. ಇವಾಗ ಒಂದಷ್ಟು ಜನ ಇದು ನೋಡಿರ್ತಿರಲ್ಲ ನೀವು, ಈ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ 65-70 ವಯಸ್ಸಿನವರೆಲ್ಲ ಪಾಪ ಬಂದು ನಿಂತ್ಕೊಂಡು ಇದು ಮಾಡ್ತಾ ಇರ್ತಾರೆ. ಸೊ ಒಂದು, ಅವರು ಕಮ್ಮಿ ವಯಸ್ಸಿದ್ದಾಗ ಜಾಸ್ತಿ ದುಡ್ದಿರೋದಿಲ್ಲ, ಇಲ್ಲ ಎಲ್ಲ ಖರ್ಚು ಮಾಡ್ಬಿಟ್ಟಿರ್ತಾರೆ. ಸೊ ಇದು ದುಡಿದೇ ಇದ್ರೆ ಅವ್ರಿಗೆ ಜೀವನ ನಡೆಸೋದಕ್ಕೆ ಆಗೋದಿಲ್ಲ. ಇದು ಗೊತ್ತಿದೆ ಅಲ್ಲ ಎಲ್ರಿಗೂ, ಸೇಫ್ಟಿ ಲಿಕ್ವಿಡಿಟಿ ರಿಟರ್ನ್, SLR ಅಂತ. ಸೊ ಸೇಫ್ಟಿ ಅಂದ್ರೆ ಹೌ ಸೇಫ್ ಇಸ್ ಮೈ ಇನ್ವೆಸ್ಟ್ಮೆಂಟ್, ನಾಳೆ ದಿನ ನನಗೆ ಬೇಕು ಅಂದಾಗ ವಾಪಸ್ ಸಿಗುತ್ತಾ, ಯಾರ ಸೇಫ್ಟಿನ ಕೊಡ್ತಾ ಇದ್ದಾರೆ, ರೆಗ್ಯುಲೇಟರ್ ಇದೆಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಇದೆಯಾ, ಹೆಂಗೆ ಅಂತ. ಲಿಕ್ವಿಡಿಟಿ ಅಂದ್ರೆ ನನಗೆ ಬೇಕಂದಾಗ ನಾನು ದುಡ್ಡನ್ನ ಆಕ್ಸೆಸ್ ಮಾಡ್ಬೋದಾ. ಇವಾಗ ಹೇಳ್ತೀವಲ್ಲ, 1 ವರ್ಷ ಆಗಿದ ತಕ್ಷಣ ನಿಮಗೆ ಲೋನ್ ಅಗೇನ್ಸ್ಟ್ ಪಾಲಿಸಿ ಸಿಗುತ್ತೆ, ಲಾಭೋ ಅನಂತವೆಲ್ಲನೂ ಅಂತ. ನೆಕ್ಸ್ಟ್ ಬಂದು ರಿಟರ್ನ್ಸ್. ಇವಾಗ ಇಂದಿನ ಜನದ್ದು ರಿಟರ್ನ್ ಎಕ್ಸ್ಪೆಕ್ಟೇಷನ್ ತುಂಬಾ ಮೇಲೆ ಹೋಗ್ಬಿಡ್ತಾ ಇದೆ. ಎಲ್ರೂ 10, 12, 14, 16% ಬೇಕು ಅಂತಾರೆ. ಸೊ ಅದು ನಮ್ಮ ರೆಗ್ಯುಲರ್ ಪ್ರಾಡಕ್ಟ್ ನಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸೇಫ್ ಪ್ರಾಡಕ್ಟ್ ಎಲ್ಲ 5-6% ಅಷ್ಟೇ ರಿಟರ್ನ್ ಬರ್ತಾ ಇರೋದು. ಸೊ ಅದು ಒಂದು ಕಾರಣ, ನಮ್ಮ ಬಿಸ್ನೆಸ್ ಮಾರ್ಕೆಟ್ ಶೇರ್ ಎಲ್ಲಾನು ಇಂಪ್ಯಾಕ್ಟ್ ಆಗ್ತಾರೆ. ಸೊ ಇದನ್ನ ನೀವು ಎಷ್ಟು ನಿಮಗೆ ಬೇಕಾಗುತ್ತೆ ರಿಟೈರ್ಮೆಂಟ್ ಟೈಮ್ನಲ್ಲಿ ಅಂತ ಅಂದ್ಬಿಟ್ಟು ನಾವು ಕೇಳಬೇಕು. ಇದೊಂದು ಸಿಂಪಲ್ ಎಕ್ಸಾಂಪಲ್. 20 ವರ್ಷ ಆದ್ಮೇಲೆ ನೀವು ರಿಟೈರ್ಮೆಂಟ್ ಆಗ್ತೀರಾ ಅಂದ್ರೆ, ನಿಮ್ ಇನ್ಫ್ಲೇಷನ್ 6% ತರ ಇದ್ರೆ, ಇವತ್ತಿನ ದಿನ 20,000 ಸಾಕಿದ್ರೆ ರಿಟೈರ್ಮೆಂಟ್ ಆದ್ರೆ, 20 ವರ್ಷ ಆದ್ಮೇಲೆ 60,000 ರೂಪಾಯಿ ಬೇಕಾಗುತ್ತೆ. ಸೊ 60,000 ಬರೋ ತರ ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕು. ಸೊ ಬಿಫೋರ್ ರಿಟೈರ್ಮೆಂಟ್, ಆಫ್ಟರ್ ರಿಟೈರ್ಮೆಂಟ್, ಸ್ಯಾಲ್ರಿ ಬರ್ತಾ ಇರುತ್ತೆ ರಿಟೈರ್ಮೆಂಟ್ ಮುಂಚೆ. ಆ ಸ್ಯಾಲ್ರಿಯಿಂದ ನಾವು ಖರ್ಚು ಮಾಡೋದು, ಇನ್ವೆಸ್ಟ್ ಮಾಡೋದು ಎಲ್ಲ ಮಾಡ್ತೀವಿ. ಆಮೇಲೆ ನಾವು ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ರಿಟೈರ್ಮೆಂಟ್ ಆದ್ಮೇಲೆ ಇನ್ವೆಸ್ಟ್ಮೆಂಟೇ ನಮ್ಗೆ ದುಡ್ಡು ಕೊಡ್ಬೇಕು. ಅದಕ್ಕೆ ಒಂದು ಇದಿದೆಯಲ್ಲ ಗಾದೆ ತರ, ಟೇಕ್ ಕೇರ್ ಆಫ್ ಯುವರ್ ಮನಿ ಅಂಡ್ ಮನಿ ವಿಲ್ ಟೇಕ್ ಕೇರ್ ಆಫ್ ಯು. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ, ಯು ನೀಡ್ ಟು ಹ್ಯಾವ್ ಗೋಲ್ಡ್ ಇನ್ ಯುವರ್ ಪಾಕೆಟ್ ವೆನ್ ಯು ಹ್ಯಾವ್ ಸಿಲ್ವರ್ ಆನ್ ಯುವರ್ ಹೆಡ್ ಅಂತ. ಅಂದ್ರೆ ಬಿಳಿ ಕೂದಲು ಬಂದಾಗ ನಮ್ ಜೋಬ್ನಲ್ಲಿ ಬಂಗಾರ ಇರಬೇಕು. ಸೊ ಯಾರ್ಯಾರಿಗೆ ಬಿಳಿ ಕೂದಲು ಬಂದಿದೆಯೋ ಅವರೆಲ್ಲ ಬಂಗಾರ ಇಟ್ಕೊಂಡಿದಾರ ಇಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ. ಸೊ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್, ಸ್ಪೆಂಡಿಂಗ್ ಅಂಡ್ ರೀಇನ್ವೆಸ್ಟಿಂಗ್ ಅಂದ್ರೆ ನಮ್ಗೆ ಬಂದಿರೋ ದುಡ್ಡಿಂದ ಖರ್ಚು ಮಾಡಬೇಕು, ಮತ್ತೆ ಮಿಕ್ಕಿರೋ ಅಮೌಂಟ್ ನ ರೀಇನ್ವೆಸ್ಟ್ ಮಾಡಬೇಕು. ಅಂಡ್ ಇಲ್ಲಿ ಮನಿ ವರ್ಕ್ಸ್ ಫಾರ್ ಯು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸತೀಶ್ ಸರ್ ಏನಾದ್ರು ಹೇಳ್ಬೇಕಾ? ಅಲ್ಲ, ಏನಿಲ್ಲ, ನಮ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಈ ಒಂದು ವಾರದಲ್ಲಿ, ಸಾರಿ ತಿಂಗಳಲ್ಲಿ ಒಂದು 4 ಸ್ಯಾಟರ್ಡೆ ಸಂಡೇ ಬರುತ್ತೆ. ನಮ್ಮ ಖರ್ಚು ವಾರದ ದಿವಸದಲ್ಲಿ ಜಾಸ್ತಿ ಇರುತ್ತಾ, ವಾರ ಅಂತ್ಯದಲ್ಲಿ ಜಾಸ್ತಿ ಇರುತ್ತಾ?
ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಸೋಮವಾರದಿಂದ ಶುಕ್ರವಾರ ತನಕ ನಮ್ಗೆ ಇದು ಎಷ್ಟು ಖರ್ಚಿರುತ್ತೆ, ಶನಿವಾರ ಆದಿತ್ಯವಾರ ಎಷ್ಟು ಖರ್ಚಿರುತ್ತೆ. ಓಕೆ, ಜ್ಯೋತಿ ಕಾಂಬ್ಳೆ ಅವ್ರು ಹೇಳ್ತಾರೆ ವೀಕೆಂಡಲ್ಲಿ ಖರ್ಚು ಜಾಸ್ತಿ. ಓಕೆ ಓಕೆ, ಮತ್ತೆ ಓಕೆ ಎಷ್ಟು ಓಕೆ, ವೀಕೆಂಡಲ್ಲಿ ಜಾಸ್ತಿ ಖರ್ಚು ಮಾಡೋರು ಮೀ ಅಂತ ಹಾಕ್ಬಿಡಿ ನೋಡೋಣ, ಪಟ ಪಟ ಅಂತ ಲೆಕ್ಕ ಮಾಡೋಣ ಎಷ್ಟು ಜನ ಹಾಕಿದ್ದಾರೆ ಅಂತ. ಓ, ಸುಮಾರು ಜನ ಹಾಕಿದ್ದಾರೆ, ಪರವಾಗಿಲ್ವೇ? ಅಂದರೆ ನೀವು ವಾರದ ದಿವಸದಲ್ಲಿ ಖರ್ಚು ಮಾಡಬೇಕು ಅಂದ್ರೂ ಆಗಲ್ಲ, ಯಾಕಂದ್ರೆ ಕೆಲಸ ಇರುತ್ತಲ್ಲ. ಹಾಗಾಗಿ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ನಾವು ಯಾವಾಗ ಕೆಲಸ ಇಲ್ವೋ ಅವಾಗ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಅಂದರೆ ರಿಟೈರ್ಮೆಂಟ್ ಆದಮೇಲೆ ನಾವು ಮನೆಯಲ್ಲೇ ಇರೋದ್ರಿಂದ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ನಾವು ಹೊರಗಡೆ ಹೋಗ್ಬಿಟ್ಟು ಏನೋ ಒಂದು ಮಸಾಲೆ ದೋಸೆ ತಿನ್ನಬೇಕು ಅಂತೀವಿ. ಇಲ್ಲ ಬೇಡ, ನಾನು ಮನೇಲೇ ಇರ್ತೀನಿ ಅಂತಂದ್ರು ಅಷ್ಟೊತ್ತಿಗೆ ಮನೇಲಿ ಮೊಮ್ಮಕ್ಕಳು ಇರ್ತಾರಲ್ಲ, ಅಜ್ಜ ಬಾ ಹೋಗೋಣ ದೋಸೆ ಕೊಡಿಸು ಅಥವಾ ಐಸ್ ಕ್ರೀಮ್ ಕೊಡಿಸು. ಆವಾಗ ನೀವು ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ಅದಕ್ಕೋಸ್ಕರ ಅಜಯ್ ಸರ್ ಹೇಳಿರ್ತಾರ, ನಮ್ಗೆ ಯಾವಾಗ ದುಡ್ಡು ಬಂದಿದೆಯೋ ಆ ದುಡ್ಡನ್ನು ದುಡಿಲಿಕ್ಕೆ ಹಚ್ಬಿಡೋಣ. ಅಂದರೆ ನನಗೆ ಬಂದಿದ್ದ ಇನ್ಕಮಲ್ಲಿ ಇಷ್ಟು ದುಡ್ಡನ್ನು ತೆಗೆದಿಟ್ಬಿಟ್ಟು ದುಡಿಲಿಕ್ಕೆ ಹಚ್ತೀನಿ. ಅಂದರೆ ದುಡಿಯೋದಂದರೆ ಇಕ್ವಿಟಿ, ಅದು ಅದ್ರ ಪಾಡಿಗೆ ದುಡ್ಡು ಅದು ನಡ್ಸ್ಕೊತ ಹೋದರೆ ನಮ್ಮ ರಿಟೈರ್ಮೆಂಟಲ್ಲಿ ನಮಗೆ ಇಬ್ಬರು ಮಕ್ಕಳಿದ್ರೆ ಇದು ಮೂರನೇ ಮಗು ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಂತ ಇನ್ನೊಂದು ಐಡಿಯಾ. ಓವರ್ ಟು ಯು ಅಜಯ್ ಸರ್. ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಸೊ ರಿಟೈರ್ಮೆಂಟ್ ಆದ್ಮೇಲೆ ಪ್ರತಿದಿನ ವೀಕೆಂಡ್, ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವ ಅಂತ ಬಿಟ್ಟು ನೋಡ್ಬೇಕು. ಅಲ್ಲ, ದುಡ್ಡು ಇಲ್ಲ ಅಂದ್ರೆ ಲೈಫೇ ಎಂಡು. ಹೌದು. ಎಸ್ಟಿಮೇಟ್ ಹೌ ಮಚ್ ಯು ವಿಲ್ ನೀಡ್, ರಿಸ್ಕ್ ಅಪಿಟೈಟ್ ಮತ್ತೆ ಗೋಲ್ಸ್, ಕ್ರಿಯೇಟ್ ಯುವರ್ ಪರ್ಸನಲ್ ಫೈನಾನ್ಷಿಯಲ್ ಪ್ಲಾನ್. ಇವಾಗ ಇದನ್ನ ನೀವು ಸಿಂಪಲ್ ಆಗಿ ಮಾಡಿಕೊಟ್ರೇನೆ ಜನ ಹೂಡಿಕೆ ಮಾಡೋದಕ್ಕೆ ಒಪ್ಕೊಳ್ಳೋದು. ನಾವು ಮೊದಲು ಕಾಲದಲ್ಲೆಲ್ಲ ಬರೀ ಪ್ರಾಡಕ್ಟ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ವಿ. ಇವಾಗ ಜನಕ್ಕೆ ಸೊಲ್ಯೂಷನ್ ಬೇಕು. ಸೊ ಸೊಲ್ಯೂಷನ್ ಇದು ಹೇಳುವಾಗ ಫಸ್ಟ್ ಏನ್ ಪ್ರಾಬ್ಲಮ್ ಇದೆ ಅಂತ ಅದನ್ನ ಐಡೆಂಟಿಫೈ ಮಾಡಿ, ಇದೇ ತರ ನೀವು ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ರಿಟೈರ್ಮೆಂಟ್ ನಲ್ಲಿ ಅಂತೆಲ್ಲ ತೋರಿಸ್ಕೊಟ್ಟು, ಅದಕ್ಕೆ ನಾನು ಒಂದು ಸೊಲ್ಯೂಷನ್ ತರ ಇಲ್ಲಿದೆ ನೋಡಿ ಅಂತ ಉಂಟು ಹೇಳಿದ್ರೆ ಕಸ್ಟಮರ್ ತಾನಾಗಿ ತಾನು ತಗೊಳ್ಳೋದಕ್ಕೆ ಮುಂದೆ ಬರ್ತಾನೆ. ಸೊ ಇದು 20 ವರ್ಷ ಆದ್ಮೇಲೆ ನಾನು ತೋರಿಸಿದ್ನಲ್ಲ 3 ಪಟ್ಟಿರುತ್ತೆ ಅಂತ ಬಿಟ್ಟು, ಇದು ಒಂದು ಸುಮ್ಮನೆ ಎಕ್ಸಾಂಪಲ್. ಯಾವ ಏಜ್ ನಲ್ಲಿ ರಿಟೈರ್ಮೆಂಟು ಮತ್ತೆ ಇಯರ್ಸ್ ಟು ರಿಟೈರ್ಮೆಂಟು, ಇನ್ಫ್ಲೇಷನ್ ಅಂದ್ರೆ ಪೋಸ್ಟ್ ರಿಟೈರ್ಮೆಂಟ್ ನಾವು 3% ಅಂತ ತಗೊಂಡಿದ್ದೀವಿ. ಮುಂದೆ ಹೋಗ್ತಾ ಇನ್ಫ್ಲೇಷನ್ ಸ್ವಲ್ಪ ಕಮ್ಮಿ ಆಗ್ಬೋದು. ಸೊ ಅಕ್ಯುಮುಲೇಷನ್ ಫೇಸ್ ಅಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 12% ಅಂತ ತೋರಿಸಿರೋದು. ಅಂದ್ರೆ ನಮ್ದು ಎಲ್ಲ ಯೂಲಿಪ್ ಪ್ಲಾನ್ಸ್ ಎಲ್ಲಾನು 10-12% ಗ್ರೋತ್ ಕೊಟ್ಟಿದೆ. ಡಿಸ್ಟ್ರಿಬ್ಯೂಷನ್ ಫೇಸ್ ಅಂದ್ರೆ ಆ ದುಡ್ಡು ಅಕ್ಯುಮುಲೇಟ್ ಆಗುತ್ತಲ್ಲ, ಆ ದುಡ್ಡನ್ನ ನಾವು ವಿಡ್ರಾ ಮಾಡುವಾಗ 6% ಅಂತ ನಾವು ಎಕ್ಸಾಂಪಲ್ ತಗೊಂಡಿದೀವಿ. ಯಾಕಂದ್ರೆ ಇವತ್ತಿನ ದಿನ ಶಾಂತಿ ಅಕ್ಷಯ ಎಲ್ಲಾನು ನೀವು ಹಾಕಿದ್ರೆ 6% ಮಾತ್ರ ಬರುತ್ತೆ. ಸೊ ಎಷ್ಟು ಕಾರ್ಪಸ್ ಬೇಕಾಗುತ್ತೆ ನಿಮ್ಗೆ? 60,000 ಬೇಕು ಅಂದ್ರೆ ಅಂತ ಕೇಳ್ಬೋದು. ಸೊ ಅವನ ಮೈಂಡ್ಗೆ ಏನೋ ಬರುತ್ತೆ 1 ಕೋಟಿ ಸಾಕಾಗುತ್ತೆ ಅಂತ. ಸೊ ನಾವು 1 ಕೋಟಿ ತರ ನಾವು ಎವ್ರಿ ಇಯರ್ ನೋಡಿ 60,000 ವಿಡ್ರಾ ಮಾಡ್ಕೊಂಡು ಹೋದ್ರೆ 3% ಎವ್ರಿ ಇಯರ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ನೋಡಿ 73 ವಯಸ್ಸಿಗೆನೆ ಮುಗ್ದೋಗುತ್ತದು 1 ಕೋಟಿ ಇದ್ರೆ. ಸೊ ಅದು ಸಾಕಾಗ್ತಾ ಇಲ್ಲ. ಆಮೇಲೆ ಅದಲ್ದೇನೆ ವೆಕೇಶನ್ ಹೋಗೋದು. ಇವಾಗ ಓಲ್ಡ್ ಏಜ್ ಪೀಪಲ್ ಎಷ್ಟು ಜನ ಈ ಫಾರಿನ್ ಟೂರ್ಗಳು ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ನೀವು ನೋಡಿರ್ತೀರಲ್ಲ, ರಿಟೈರ್ಮೆಂಟ್ ಆಗಿದ ತಕ್ಷಣ ಎಲ್ಲ ಟೂರ್ಗಳಿಗೆ ಹೋಗಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಎಲ್ರಿಗೂ ಆಸೆ ಬಂದೇ ಬರುತ್ತೆ. ಕ್ಷಮಿಸಿ. ಸೊ ವಿತೌಟ್ ಪ್ರಾಪರ್ ಪ್ಲಾನಿಂಗ್ ಯು ವಿಲ್ ನಾಟ್ ರೀಚ್ ಯುವರ್ ಗೋಲ್ ಡೆಸ್ಟಿನೇಷನ್. ಅದಕ್ಕೆ ಏನ್ ಪ್ರಾಬ್ಲಮ್? ಇದು ಪ್ಲಾನಿಂಗ್ ಮಾಡಬೇಕು. ಸೊ ಈ ಪ್ಲಾನ್ ನಲ್ಲಿ ಪ್ರೊಟೆಕ್ಷನ್ ಇದೆ, ಅಂದ್ರೆ ರಿಸ್ಕ್ ಕವರೇಜ್ ಇದೆ, ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಇದೆ, ಅಂಡ್ ಗ್ರೋತ್ ಇದೆ ವಿತ್ ಎ ಲೈಫ್ ಲಾಂಗ್ ಇನ್ಕಮ್. ವುಡ್ ಯು ಬಿ ಓಪನ್ ಟು ಎಕ್ಸ್ಪ್ಲೋರಿಂಗ್ ಇಟ್ ಅಂತ ಇದೆ. ಸೊ ಇದ್ರ ಜೊತೆಲಿ ನಿಮ್ಗೆ ರಿಸ್ಕ್ ಕವರು, ಆಕ್ಸಿಡೆಂಟ್ ಕವರು, ಟ್ಯಾಕ್ಸ್ ಫ್ರೀ ರಿಟರ್ನ್ಸ್, ಗ್ರೋತ್, ಲೈಫ್ ಲಾಂಗ್ ಇನ್ಕಮ್ ಎಲ್ಲಾನು ಇದೆ. ಅದನ್ನ ಮಾಡಬೇಕು ಅಂದ್ರೆ
ನಿಮಗೆ 1,65,00,000 ಮಿನಿಮಮ್ ಅದು ಕಾರ್ಪಸ್ ರೆಡಿ ಆಗಬೇಕು 20 ವರ್ಷ ಆದಮೇಲೆ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್, 20,000 ತಿಂಗಳ ಅಂದರೆ 2,40,000 ನೀವು ಹಂಗೆ ಹಾಕ್ಕೊಂಡು ಹೋದ್ರೆ ನೀವು 20 ವರ್ಷದಲ್ಲಿ 1,65,00,000 ರೀಚ್ ಆಗಿರ್ತೀರ, 12% ಗ್ರೋತ್ ಇದ್ರೆ. ನೀವು ಇನ್ನು 5 ವರ್ಷ ಏನಾದರೂ ಅಲ್ಲೇ ಬಿಟ್ರೆ, ಬಿಕಾಸ್ ಆಫ್ ಪವರ್ ಆಫ್ ಕಾಂಪೌಂಡಿಂಗ್ 1,65 ಇರೋದು 3,05,00,000 ಆಗೋಗುತ್ತೆ ನಿಮಗೆ. ಸೊ ಇದಕ್ಕೆ ರೀಸನ್ ಏನಂದ್ರೆ ನೀವು ಬೇಗ ಶುರು ಮಾಡಿ, ಸೊ ದಟ್ ನಿಮ್ಮ ದುಡ್ಡು ಜಾಸ್ತಿ ವರ್ಷ ಇದು ಕಾಂಪೌಂಡಿಂಗ್ ಆಗಿ ಬೆಳೆಯುತ್ತೆ ಅಂತ. ನೀವು 5 ವರ್ಷ ಲೇಟ್ ಮಾಡಿದ್ರೆ ಶುರು ಮಾಡೋದು, 1,65 ಇರೋದು 88 ಲಕ್ಷ ಮಾತ್ರ ಬರುತ್ತೆ. ಸೊ ಇಷ್ಟು ವರ್ಷನೇ ನೀವು ಲೇಟ್ ಮಾಡಿದ್ದೀರಾ, ಇವಾಗಲಾದರೂ ನೀವು ಹೂಡಿಕೆ ಮಾಡಕ್ ಶುರು ಮಾಡಿ ಅಂತ ಹೇಳ್ಬೋದು. ಸೊ ಇಫ್ ಯು ಇನ್ವೆಸ್ಟ್ ಫಾರ್ ಲಾಂಗ್ ಪೀರಿಯಡ್, ನಾನು ಹೇಳಿದ್ನಲ್ಲ 5 ಇಯರ್ಸ್ ಅಂತ ಅಂದ್ಬಿಟ್ಟು ನಾವು ತೋರಿಸ್ಬಿಟ್ಟು ತಪ್ಪು ಇದು ಎಕ್ಸಾಂಪಲ್ ಕೊಟ್ಬಿಡ್ತೀವಿ. ನೋಡಿ 20,000 ಪ್ರತಿ ತಿಂಗಳು ನೀವು ಕಟ್ಕೊಂಡು ಹೋದ್ರೆ ಯಾವ ತರ ಬೆಳೀತಾ ಹೋಗುತ್ತೆ ದುಡ್ಡು. 12 ವರ್ಷದವರೆಗೂ ನಿಮ್ಗೇನು ಗೊತ್ತೇ ಆಗಿರಲ್ಲ, 54 ಲಕ್ಷ ಆಗಿರುತ್ತೆ ಅಷ್ಟೇ. ಅದೇ 20 ವರ್ಷಕ್ಕೆ 1,65, 25 ವರ್ಷಕ್ಕೆ 3 ಕೋಟಿ. ಸೊ ಮನಿ ವರ್ಕ್ಸ್ ಫಾರ್ ಯು. SWP ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, ಅಂದ್ರೆ ನಾವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ದುಡ್ಡು ತೆಗೆಯೋದು. ಸೊ ಅದು 1,65 ನಾವು ತೋರಿಸಿದ್ವಲ್ಲ, ಅದರಿಂದ ಪ್ರತಿ ತಿಂಗಳು ನೀವು 60,000 ರೂಪಾಯಿ ತರ ವಿಡ್ರಾ ಮಾಡ್ಕೊಂಡು ಹೋದ್ರೆ 90 ವಯಸ್ಸುವರೆಗೂ ನಿಮ್ಗೆ ದುಡ್ಡು ಇದ್ದೇ ಇರುತ್ತೆ. ನೋಡಿ 1,65, 1,65,00,000 ದುಡ್ಡು ನಿಮ್ದು ಜನರೇಟ್ ಆಗಿದ್ರು ಇನ್ನ 38 ವರ್ಷ ನೀವು ಆ ದುಡ್ಡನ್ನ ಉಪಯೋಗಿಸ್ಬೋದು. 5 ಕೋಟಿ ವಿಡ್ರಾ ಮಾಡಿರ್ತೀರ. ಯಾಕೆಂದ್ರೆ 1,65ರಲ್ಲಿ ಮೊದಲನೇ ತಿಂಗಳು ಬರೀ 60,000 ತಗೊಂತೀರ. ನೆಕ್ಸ್ಟ್ ಇಯರ್ ಪ್ರತಿ ತಿಂಗಳು 61,800 ರೂಪಾಯಿ. ಬಟ್ ಮಿಕ್ಕಿರೋ ದುಡ್ಡು ಬೆಳೀತಾ ಇರುತ್ತೆ. ಸೊ ಇದು ಇನ್ನೊಂದು ಕಾರಣ, ಎಷ್ಟೊಂದು ಜನ ಆನ್ಯುಟಿ ಪ್ಲಾನು ಗಿಂತ ಈ ತರ ನಾವು ಮಾಡ್ತೀವಿ ಅಂತ ಅವರೇ ಹೇಳೋಕೆ ಶುರು ಮಾಡಿದ್ದಾರೆ. ಹಾ, ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ಇದೊಂಥರ ತೆಂಗಿನ ಮರ ನೆಟ್ಟಂಗೆ ಅಂತ ಕಾಣಿಸುತ್ತೆ. ಹೌದು. ತೆಂಗಿನ ಮರ ನೆಟ್ರೆ ಮೊದಲನೇ ಫಸ್ಟ್ ಒಳ್ಳೆ ಫಲ ಬರ್ಬೇಕಂದ್ರೂ 5 ರಿಂದ 7 ವರ್ಷ ಕಾಯ್ಬೇಕಾಗತ್ತೆ. Correct. ಅಲ್ಲಿ ತನಕ ನಾವು ಆರೈಕೆ ಮಾಡ್ಬೇಕಾಗತ್ತೆ, ನೀರು ಗೊಬ್ಬರ ಅದು ಇದು ಹಾಕಿ. ಆ 7 ವರ್ಷದ ತನಕ ಆ ಗಿಡ ಒಂದು ಸ್ಥಿತಿಗೆ ಬಂದ್ಮೇಲೆ ಪ್ರತಿ ತಿಂಗಳು ಒಂದಿಷ್ಟು ಕಾಯಿ ಬರ್ತಾ ಇರುತ್ತೆ. ಅವಾಗ ಬರೀ ನೀರು ಹಾಕ್ಕೊಂಡು ಹೋದ್ರೆ ಸಾಕಾಗತ್ತೆ. ಆದ್ರೆ ಮೊದಲಿನ 7 ವರ್ಷ ಮಾತ್ರ ನೋಡ್ತಾ ಇದ್ರೆ ಅದು ನೆಲದಿಂದ ಒಂದಿಷ್ಟು ಮೇಲ್ಗಡೆ ಮಾತ್ರ ಬರುತ್ತೆ ಹೊರತು ಅದು ಫಲ ಕೊಡಲ್ಲ. ಅದೇ ರೀತಿ ಹೌದು. ಯುಲಿಪ್ಪನು ಸಹಿತ ಮೊದಲನೇ 5 ವರ್ಷದಲ್ಲಿ ಏನಾದ್ರು ವಿಡ್ರಾ ಮಾಡಕ್ ಹೋದ್ರೆ ಫಲ ಏನು ಕೊಡಲ್ಲ. ಫಲ ಕೊಟ್ಟರು ಸಹಿತ ಮುಂದಿನ ಫಲವನ್ನು ನೀವು ಮುಂಚೆನೆ ತಗೊಳ್ತೀರಾ ಅಂತ ಹೇಳ್ತಾ ಇದ್ದೀರಾ ಹಿಂಗೆ? ಹೌದು, ಕರೆಕ್ಟ್ ಕರೆಕ್ಟ್. ಅದನ್ನೇ ತೋರಿಸ್ತೀನಿ ನಿಮ್ಗೆ. ಓಕೆ ಸೊ ಸರ್. ಇದು ಯಾವ ಕಂಪ್ನಿನಲ್ಲಿ ನಿಫ್ಟಿ 50 ಅಂದ್ರೆ ಯಾವ ಕಂಪ್ನಿ, ಎಲ್ಲ ಒಳ್ಳೊಳ್ಳೆ ಕಂಪ್ನಿಗಳಿದೆ ನೋಡಿ. ನಿಫ್ಟಿ 100 ಅಂದ್ರೆ ಇದೆಲ್ಲ ಕಂಪ್ನೀಸ್. ಸೊ ಇದೆಲ್ಲ ಕಂಪ್ನಿನಲ್ಲಿ ನಾವು ಹೂಡಿಕೆ ಮಾಡ್ತೀವಿ. ಸೊ ಇದು ನಿಮ್ಗೆಲ್ಲ ಬರ್ತಾ ಇರುತ್ತೆ, ನೋಡಿರ್ತೀರಲ್ಲ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಇವಾಗ ಸರ್ ರೀಸೆಂಟ್ ಒಂದೇ ನಿಮಿಷ, ಹಿಂದ್ಗಡೆ ಸ್ಲೈಡಲ್ಲಿ ಹೋಗ್ಬೋದಾ? ಅದ್ರ ಹಿಂದಿನ ಸ್ಲೈಡ್. ಹಾ, ಇದು ಇದು ಹೆಂಗೆ ಅಂತಂದ್ರೆ ಪಂಚಾಮೃತ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಆ ಪಂಚಾಮೃತದಲ್ಲಿ ಏನೆಲ್ಲ ಇರುತ್ತೆ? ಯಾರಾದ್ರೂ ಇದೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಪಂಚಾಮೃತ ಅಂದ್ರೆ ಐ ಥಿಂಕ್ ಮೊದ್ಲು ಕಾಲದಲ್ಲೆಲ್ಲ ಎಲ್ಲಾರು ದೇವಸ್ಥಾನಕ್ಕೆ ತಂದು ಕೊಡ್ತಾ ಇದ್ರಲ್ಲ, ಹಣ್ಣು, ಹಾಲು, ಸಕ್ಕರೆ ಏನೇನ್ ಕೊಡ್ತಾರೋ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಎಲ್ರಿಗೂ ಪ್ರಸಾದ ಅಂತ ಹಂಚ್ಬಿಡ್ತಾ ಇದ್ರು. ಕರೆಕ್ಟ್. ಅಂದ್ರೆ ಒಂದು ಆ ತೀರ್ಥದ ಇದ್ರೊಳಗಡೆ ಸಕ್ಕರೆ ಇರಲಿ, ಜೇನುತುಪ್ಪ ಇರಲಿ, ಹಾಲಿರಲಿ, ತುಪ್ಪ ಇರಲಿ, ಎಲ್ಲ ಸಹಿತ ನಾನು ಒಂದೇ ಒಂದು ಚಮಚ ತಗೊಂಡ್ರು ಸಹಿತ ಅಷ್ಟಷ್ಟು ಸಕ್ಕರೆ, ಅಷ್ಟಷ್ಟು ಅಂಶದ ಏನಂತೀರಿ
ಅದು ಒಂದು ಚಮಚದಲ್ಲೂ ಸಹಿತ ಎಲ್ಲ ಅಂಶಗಳು ಇರ್ತವೆ. ಹಾಗೇನೆ ಇಲ್ಲಿ 100 ಸ್ಟಾಕಲ್ಲಿ ನಮ್ಗೆ ಪರ್ಸನಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಒಬ್ಬರಿಗೆ. ಯಾಕೆಂದ್ರೆ ಒಂದೊಂದು ಸ್ಟಾಕ್ದು ಒಂದೊಂದು ರೇಟ್ ಇರುತ್ತೆ. ಅಬಾಟ್ ನೋಡಿದ್ರೆ 14-15 ಸಾವಿರದ ಸ್ಟಾಕ್ ಅದು ಒಂದು, ಗೊತ್ತು. ಆಯ್ತಾ. ಹಾಗೆ ಇಂಡಿಯನ್ ಆಯಿಲ್ ಹಂಗೆ ಒಂದೊಂದು ರೇಟ್ ಇರೋದ್ರಿಂದ ಆಗಲ್ಲ. ಆದರೆ ನಿಮ್ದು ಏನೋ 500 ರೂಪಾಯಿ, 1000 ರೂಪಾಯಿ, 10,000, 20,000 ಎಷ್ಟಿದೆಯೋ ನಿಮ್ಮದು, ಅದಕ್ಕೆ ಎಲ್ಲ ಸ್ಟಾಕಲ್ಲಿ ಸ್ವಲ್ಪ ಸ್ವಲ್ಪ ಶೇರ್ ಆಗುತ್ತೆ. ಹಾಗಾದ್ರಿಂದ ಮಾರ್ಕೆಟ್ ಒಂದು ಸ್ವಲ್ಪ ಕೆಲವೊಂದು ಸ್ಟಾಕಿಗೆ ಬಿದ್ದರೂ ಸಹಿತ ಉಳಿದಿದ್ದ ಸ್ಟಾಕು ಮೇಲೆ ಎತ್ಕೊಂಡಿರುತ್ತೆ ಅಂತ ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಓವರ್ ಟು ಯು ಸರ್. ಸಾರಿ, ನಾನು ಮಧ್ಯೆ ಮಧ್ಯೆ ತೊಂದರೆ ಕೊಡ್ತಾ ಇದ್ದೀನಾ? ಇಲ್ಲ ಇಲ್ಲ, ನೀವು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರೆ. ಥ್ಯಾಂಕ್ ಯು ಇವಾಗ ಸರ್. ಇದು ಯುಲಿಪ್ ಪರ್ಫಾರ್ಮೆನ್ಸ್ ಇದು 28 ನವೆಂಬರ್ ವರೆಗೂ ಇದೆ. ನಾನು ನಿನ್ನೆದು ತಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ನೋಡಿ, ಎಲ್ಲ ಪ್ರಾಡಕ್ಟ್ಸ್ ಯುಲಿಪ್ ಇಂದು 10ರಿಂದ 12, 13, 14% ಬೆಳೆದಿದೆ. ಬಟ್ ಮುಂದೆನೂ ಇದೇ ತರ ಬೆಳೆಯುತ್ತೆ ಅಂತ ಗ್ಯಾರಂಟಿ ಯಾರು ಕೊಡಕ್ಕಾಗಲ್ಲ. ಯಾರೋ ಕೇಳಿರೋ ಗ್ಯಾರಂಟಿ ಇದೆಯಾ ಅಂತಂದ್ಬಿಟ್ಟು. ಪ್ರೀವಿಯಸ್ ಎಕ್ಸ್ಪೀರಿಯನ್ಸು ಅಷ್ಟು ಕೊಟ್ಟಿದೆ, ಮುಂದೆನೂ ಕೊಡುತ್ತೆ ಅಂತ ನನಗೊಂದು ನಂಬಿಕೆ ಇದೆ ಅಂತ ಹೇಳಿ ಅದನ್ನ ನಾನು ಆವಾಗಲೇ ತೋರಿಸಿದ್ನಲ್ಲ. 5ರಿಂದ 7 ವರ್ಷ ನೀವೇನಾದರೂ ವಿಡ್ರಾ ಮಾಡ್ಕೊತೀನಿ ಅಂದ್ರೆ ಅದು ತುಂಬಾ ನೆಗೆಟಿವ್ ಆಗ್ಬೋದು. ಅಂದ್ರೆ ಮಾರ್ಕೆಟ್ ಕರೆಕ್ಷನ್ ಆದಾಗ ನಾವು ವಿಡ್ರಾ ಮಾಡೋಕೆ ಹೋಗ್ಬಿಡ್ತೀವಿ. ಸೊ ಅವ್ರಿಗೆ ಗುರಿ ತಲುಪೋವರೆಗೂ ನೀವು ಇದನ್ನ ಮುಟ್ಬಾರ್ದು ಅಂತ ಹೇಳಬೇಕು. ಆವಾಗ್ಲೇನೆ ಸ್ವಲ್ಪ ಡಿಸಿಪ್ಲಿನ್ ಬರೋ ಸಾಧ್ಯತೆಗಳು ಇರುತ್ತೆ. ಅದು ಮೀರಿ ಅವನ್ ಮಧ್ಯದಲ್ಲಿ ತಗೊಂಡ್ರೆ ಅದು ಅವನ ಇದು ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕಡೆಯಿಂದ ಕ್ಲಿಯರ್ ಆಗೆಲ್ಲ ಹೇಳಿ ಬರೆದ್ಬಿಟ್ಟು ಕೊಟ್ಬಿಡ್ಬೋದು, ಇದು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಗೂ, ನಿಮ್ಮ ಮಕ್ಕಳ ಎಜುಕೇಶನ್ಗೆ ಅಂತ. ಇವಾಗ ತುಂಬಾ ಜನ ಒಂದು, ನಾನು ಅವಾಗಲೇ ಹೇಳಿದೆ ಮನಿ ಪ್ಲಸ್ ಎಂದು ಪ್ರಾಬ್ಲಮ್ ಆಯ್ತು ಅಂತ. ನೆಕ್ಸ್ಟ್ ಕಮಿಷನ್. ಇವಾಗ 28% ಜಾಸ್ತಿನಾ 8% ಜಾಸ್ತಿನಾ? ಚಾಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ನೋಡೋಣ. 28% ಪ್ರಭಾವತಿ ಮೇಡಮ್. ಓಕೆ, ಓಕೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ. 28 ಎಲ್ಲರೂ, ಶರತ್ ಕುಮಾರ್, ರಮೇಶ್, ಓಕೆ, ಹೌದು. ಎಲ್ಲರೂ ಹೇಳ್ತಾ ಎಂಟ್- ಇದ್ದಾರೆ. ಎಂಟ್- ಯಾರೋ ಒಬ್ರು 8% ಅಂದ್ರು, ಶಂಭು. ಹಾ. ಇವಾಗ ನೆಕ್ಸ್ಟ್ ಕ್ವಶನ್, 8% ದೊಡ್ಡದಾ ಇಲ್ಲ 0% ದೊಡ್ಡದಾ? ನಾವು ಯಾವಾಗ್ಲೂ ಕಂಪ್ಯಾರಿಸನ್ ನಮ್ಗೆ ಎಷ್ಟು ಬರ್ತಾ ಇತ್ತು ಅದ್ರ ಮೇಲೆ ನಾವು ಮಾಡ್ತೀವಿ. ಬಟ್ ಅದನ್ನ ನಾವು ಹಠ ಇಟ್ಕೊಂಡು ನಾವು ಹೆಂಗಾರು ಮಾಡಿ ಲಾಭ ಮಾರಾಟ ಮಾಡಬೇಕು ಅಂತ ಹಠ ಇಟ್ಕೊಂಡು ಏನು ಕಮಿಷನ್ ಬರ್ದೇ ಇರೋಂಥ ಚಾನ್ಸಸ್ ಆಗೋಗುತ್ತೆ. ಸೊ ಇದು ಬಂದು ಕಮಿಷನ್ ಸ್ಟ್ರಕ್ಚರು ಈ ಇಂಡೆಕ್ಸ್ ಪ್ಲಸ್ ಇಂದೆಲ್ಲಾನು. ನೀವು ನೋಡಿ, ಜಾಸ್ತಿ ಹೂಡಿಕೆ ಮಾಡಿದ್ರೆ 8% ವರೆಗೂ ಬರುತ್ತೆ. ನೆಕ್ಸ್ಟ್ 4% ರೆನ್ಯುವಲ್ ಇನ್ಕಮ್. ಇವಾಗ ನೀವೆಲ್ಲ ಏಜೆಂಟ್ಸ್ ಇದ್ದೀರಲ್ಲ, ನನ್ಗೆ ಒಂದೇ ಪ್ರಶ್ನೆ ನಿಮ್ಗೆ ಎಲ್ರಿಗೂ ಕೇಳೋದು. ನೀವು ಮೊದಲನೇ ವರ್ಷ ಕಮಿಷನ್ ಬೇಸಿಸ್ ನಲ್ಲಿ ನೀವು ಮಾರಾಟ ಮಾಡ್ತೀರೋ ಇಲ್ಲ ರೆನ್ಯುವಲ್ ಇನ್ಕಮ್ ಯೋಚನೆ ಮಾಡಿ ಮಾಡ್ತೀರಾ? ಸೊ ಹಂಗಂದ್ರೆ ಆರ್ ಅಂತ ಟೈಪ್ ಮಾಡಿ. ರಿನ್ಯೂವಲ್ ಆದ್ರೆ ಫಸ್ಟ್ ಇಯರ್ ಆದ್ರೆ ಎಫ್ ಅಂತ ಹಾಕಿ, ಎಫ್ ಅಥವಾ ಆರ್ ಚಾಟ್ ಬಾಕ್ಸ್ ಅಲ್ಲಿ ನಮ್ಗೆ ಮೊದಲನೇ ಓದಕ್ಕೆ. ವರ್ಷ ಇಂಪಾರ್ಟೆಂಟ್ ಅಂತ ಎಫ್ ಅಂತ ಹಾಕ್ಬೋದು. ಆ ರೆನ್ಯುವಲ್ ಇಂಪಾರ್ಟೆಂಟ್, ಫಸ್ಟ್ ಅಂತ, ರೆನ್ಯುವಲ್ ರಿನ್ಯೂವಲ್ ಇಂಪಾರ್ಟೆಂಟ್ ಅಂತ ಶಂಕರ್. ಓಕೆ, ಜಾಸ್ತಿ ಜನ ರಿನ್ಯೂವಲ್ ಅಂತ ಬೋತ್. ಓಕೆ, ಓಕೆ. ಜಾಸ್ತಿ ಜನ ರಿನ್ಯೂವಲ್ ಇಲ್ಲ, ಬೋತ್ಗೆ ಆಪ್ಷನ್ ಇಲ್ಲ, ನಾನು ಯಾವ್ದಾದ್ರು ಒಂದು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ. ರೆನ್ಯುವಲ್ ಯಾಕೆ ಇಂಪಾರ್ಟೆಂಟು? ಇವಾಗ ಬೇರೆಯವರು, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ನಮ್ದು ಒಂದು ಇದು ಸ್ಯಾಲ್ರಿಡ್ ಜಾಬ್ ತರ ಸ್ಯಾಲ್ರಿ ಬರುತ್ತೆ ಪ್ರತಿ ತಿಂಗಳು. ಬಟ್ ಏಜೆಂಟ್ರಿಗೆ ಸ್ಯಾಲ್ರಿ ಅಂತ ಇರೋದಿಲ್ಲ, ಅವ್ರಿಗೆ ರೆನ್ಯುವಲ್ ಇನ್ಕಮ್ಮೇ ಸ್ಯಾಲ್ರಿ. ಆಮೇಲೆ ಒಂದಿನ ಅವರು ಪಾಲಿಸಿ ಮಾರೋದು ನಿಲ್ಸಿದ್ರೆ ಇನ್ನು 5, 10, 15 ವರ್ಷ ರೆನ್ಯುವಲ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಒಂಥರ ಪೆನ್ಷನ್ ತರಾನು ಅಂತ ಹೇಳ್ಬೋದು. ಸೊ ಇವತ್ತಿನ ದಿನ ತುಂಬಾ ಏಜೆಂಟ್ಸ್ ನೋಡ್ತಾ ಇದ್ದೀನಿ, ರೆನ್ಯುವಲ್ ಇನ್ಕಮ್ ತುಂಬಾ ಕಮ್ಮಿ ಆಗೋಕ್ ಶುರು ಆಗ್ಬಿಟ್ಟಿದೆ. ಹೊಸ ಪಾಲಿಸೀಸ್ ಬರ್ತಾ ಇಲ್ಲ, ಹಳೆ ಪಾಲಿಸೀಸ್ ಎಷ್ಟೊಂದು ಜನ ಲ್ಯಾಪ್ಸ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಸರೆಂಡರ್ ಮಾಡ್ತಾ ಇದ್ದಾರೆ. ಸರೆಂಡರ್ ಲ್ಯಾಪ್ಸ್ ಮಾಡಿದಾಗ ₹1 ನಮ್ಗೆ ಅದರಿಂದ ಇನ್ಕಮ್ ಬರೋದಿಲ್ಲ. ಜನರಲಿ ಹಳೆ ಪಾಲಿಸೀಸ್ 5ರಿಂದ 10% ಹೋಗ್ತಾ ಇರುತ್ತೆ, ಅಂದ್ರೆ ಲ್ಯಾಪ್ಸೇಷನ್ ಆಗೋದು ಏನಾದ್ರು ಒಂದು ಆಗುತ್ತೆ. ಇವಾಗ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ನನ್ನ ಅಬ್ಸರ್ವೇಷನ್. ನಿಮ್ಮ ಬ್ರಾಂಚ್ ನಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. ಸೊ ಹಂಗಿದ್ದಾಗ ನಾವು ನಮ್ಮ ರೆನ್ಯುವಲ್ ಇನ್ಕಮ್ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು.
ನಾವು 5% ಬರಬೇಕು ರೆನ್ಯುವಲ್ ಇನ್ಕಮ್ ಅನ್ನೋ ಬದಲು, ಇಲ್ಲ 7.5% ಬರಬೇಕು ಅನ್ನೋ ಬದಲು 4.5% ಬರಲಿ. ಅಟ್ಲೀಸ್ಟ್ ನಮಗೆ ಫ್ಯೂಚರ್, ನಮ್ಮ ಫೈನಾನ್ಷಿಯಲ್ ಸೇಫ್ಟಿ, ನಮ್ಮ ಫ್ಯಾಮಿಲಿಗೆ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ. ಸರ್ ಇನ್ನೊಂದು ವಿಚಾರ ಇಲ್ಲಿ, ಹ, ಈಗ ನಾನು ರೆಗ್ಯುಲರ್ ಪ್ರೀಮಿಯಂ ಅಂತಂದ್ರೆ ಆವರೇಜ್ ಎಷ್ಟು ಪ್ರೀಮಿಯಂ ಬರುತ್ತೆ ಸರ್? ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಬರ್ತೀನಿ ಓಕೆ, ಅದಕ್ಕೆ. ಫೈನ್ ಸರ್. ಇವಾಗ ಓವರ್ ಆಲ್ LIC ನಲ್ಲಿ ಆವರೇಜ್ ಪ್ರೀಮಿಯಂ ಫಾರ್ ಟ್ರೆಡಿಷನಲ್ ಪ್ಲಾನ್ಸ್ 16,000 ರಿಂದ 18,000 ರೂಪಾಯಿ ಇದೆ, ಅಂದ್ರೆ ಆಲ್ ಓವರ್ ಇಂಡಿಯಾ. ಯುಲಿಪ್ ಪ್ಲಾನ್ ನಲ್ಲಿ 40,000 ರಿಂದ 45,000 ಇದೆ, ಅಂದ್ರೆ ನಿಮ್ಗೆ ಅರೌಂಡ್ 3 ಪಟ್ಟಷ್ಟು ಟಿಕೆಟ್ ಸೈಜ್ ಅಂತೀವಿ. ಅಂದ್ರೆ ಒಂದು ಪ್ರಾಡಕ್ಟ್ ನಾವು ಮಾರಾಟ ಮಾಡಿದ್ರೆ ಆವರೇಜ್ ಎಷ್ಟು ಪ್ರೀಮಿಯಂ ಕಟ್ತಾರೆ ಅಂತ ಉಂಟು. ಕೆಲವೊಂದು ಕಡೆ ಅಂದ್ರೆ ಈ ಅರ್ಬನ್ ಕಡೆ ಎಲ್ಲಾನು ಇದು 3 ರಿಂದ 4 ಪಟ್ಟು ಇರುತ್ತೆ. ಅಂದ್ರೆ ನೀವು ರೆಗ್ಯುಲರ್ ಪ್ಲಾನ್ 50,000 60,000 ಕಟ್ಟಿದ್ರೆ, ಇದು ಯುಲಿಪ್ ನಲ್ಲಿ ನೀವು ಹೋದಾಗ 1.5 ರಿಂದ 2.5 ಲಕ್ಷವರೆಗೂ ಹೋಗುತ್ತೆ. ಇದು ಆಗೋದಕ್ಕೆ ನಾನಾ ಕಾರಣಗಳಿದೆ. ಒಂದು ಮೇನ್ ಆಗಿ ಒಂದು ಕನ್ವಿಕ್ಷನ್ ಬರುತ್ತೆ, ಹೈ ಗ್ರೋತ್ ಇದೆ, ನಾನು ಹಾಕೋಣ ಇನ್ನೊಂದು ಸ್ವಲ್ಪ. ನೆಕ್ಸ್ಟ್ 5 ವರ್ಷ ನಂತರ ಪಾರ್ಷಿಯಲ್ ಆರ್ ಫುಲ್ ವಿಡ್ರಾವಲ್ ಆಪ್ಷನ್ ಇದೆ. ನಂಗೆ ನಾಳೆ ದಿನ ಕಟ್ಟಕ್ಕಾಗದೆ ಇದ್ರೆ ಪ್ರೊಟೆಕ್ಷನ್ ಪ್ಲೇಸ್ ನಲ್ಲಿ 5 ವರ್ಷ ಇಲ್ಲ 7 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟೋ ಆಪ್ಷನ್ ಇದೆ. ಸೊ ಶಾರ್ಟ್ ಟರ್ಮ್ ಇದ್ದಾಗ ಜನ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಕ್ ರೆಡಿ ಆಗ್ತಾರೆ. ಅದಕ್ಕೆ ಅಲ್ವಾ ಉತ್ಸವವು, ಉಮಂಗು ಪೇಡ್ ಅಪ್ ಪಾಲಿಸಿ ಅಂತ ಅಂದ್ಬಿಟ್ಟು ನಾವು ಎಷ್ಟೊಂದು ಜನಕ್ಕೆ ಡಬಲ್, ಅವ್ರ ಬಜೆಟ್ 2 ಲಕ್ಷ ಇದ್ರೆ 4 ಲಕ್ಷ ತಗೊಳ್ಳೋ ತರ ನಾವು ಕನ್ವಿನ್ಸ್ ಮಾಡಿದೀವಿ. ಯಾಕಂದ್ರೆ ನೀವು 3 ವರ್ಷ ಇಲ್ಲ 5 ವರ್ಷ ನಂತರ ನೀವು ಕಟ್ಟಕ್ಕಾಗದೆ ಇದ್ರು ಪ್ರೊಪೋರ್ಷನೇಟ್ ಬೆನಿಫಿಟ್ ಬರುತ್ತೆ ಉಮಂಗ್ ನಲ್ಲಿ ಅಂತ. ಉತ್ಸವನಲ್ಲಿ ಅದರಲ್ಲೇ ಕೊಟ್ಬಿಟ್ಟಿದ್ದಾರೆ, 5 ವರ್ಷ ನೀವು ಮಿನಿಮಮ್ ಕಟ್ಬೋದು ಅಂತ. ಎಷ್ಟೊಂದು ಪಾಲಿಸೀಸ್ 5 ವರ್ಷದ್ದು ಸೇಲ್ ಆಗ್ತಾ ಇದೆ. ಸೊ ಇದೊಂದು ಎಕ್ಸಾಂಪಲ್. ಅಂದ್ರೆ ಎಂಡೋಮೆಂಟ್ ಪ್ಲಾನ್ 60,000, ಯುಲಿಪ್ ಪ್ಲಾನ್ 2,40,000. ಕಮಿಷನ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ತೀರಾ? ಹ? 3 ಪಟ್ಟಿದೆ. ಯಾವ್ದು ದೊಡ್ಡದು? ನಿಮ್ಗೆ ಅನ್ಸ್ಬೋದು 2,40,000 ಎಷ್ಟು ಜನ ಕಟ್ಬಿಡ್ತಾರೆ ಸರ್ ಅಂತ ಉಂಟು. ಸರಿ, 1.20 ಕಟ್ಲಿ ಅಲ್ಲ. ಓವರ್ ಆಲ್ LIC ಇದು ನಾನು ಸಿನಾರಿಯೋ ತೋರಿಸೇ ಹೇಳ್ತಾ ಇರೋದು. ಈ ರೆಗ್ಯುಲರ್ ಪ್ಲಾನ್ಗೂ ಯುಲಿಪ್ ಪ್ಲಾನ್ ಅಲ್ಲೂ 3 ಪಟ್ಟು ಇನ್ನು ಹೂಡಿಕೆ ಮಾಡ್ತಾರೆ ಅಂತ, ಅಂದ್ರೆ ಆವರೇಜ್ ಟಿಕೆಟ್ ಸೈಜ್. ಸೊ ಇದು 2.40 ಬದಲು 1.80 ಅಂತ ಇಟ್ಕೊಳ್ಳಿ, ಇಲ್ಲ 1.20 ಅಂತಾನೆ ಇಟ್ಕೊಳ್ಳಿ. ಆದ್ರೂ ಡೋಂಟ್ ಯು ಥಿಂಕ್ ಯುಲಿಪ್ ಇಂದ ನಿಮ್ಗೆ ಈಸಿಯಾಗೂ ಸೇಲ್ ಆಗುತ್ತೆ, ಕಮಿಷನ್ ಕೂಡ ಜಾಸ್ತಿ ಬರುತ್ತೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಮೊದಲನೇ ವರ್ಷದ ಮಾತ್ರ ನೋಡ್ಕೊಂಡು ಇದು ಮಾಡ್ತೀವಿ. ಸೊ ದಯವಿಟ್ಟು ಲಾಂಗ್ ರನ್ ನಿಮ್ಮ ಸೇಫ್ಟಿ, ನಿಮ್ಮ ರಿನ್ಯೂವಲ್ ಇನ್ಕಮ್ ಗಟ್ಟಿ ಮಾಡ್ಕೊಳ್ಳಿ. ಕಸ್ಟಮರ್ಸ್ಗೆ ಏನ್ ಬೇಕೋ ಅದನ್ನು ಕೊಡಿ. ಇದನ್ನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ತರ ಆಪ್ಷನ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೋಗ್ಬಿಟ್ಟು ಹೇಳಿ. ಯಾರಿಗೆ ಮನ್ಸು ಬರುತ್ತೋ ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ. ನಿಮ್ಗೆ ರೆನ್ಯುವಲ್ ಇನ್ಕಮ್ ಬೆಳೆಸ್ಕೊಂಡು ಹೋಗ್ತೀರಾ. ಇಲ್ಲ ಅಂತಂದ್ರೆ ಕ್ಲಬ್ ಮೆಂಬರ್ಶಿಪ್ ಆಗ್ಲಿ ಎಲ್ಲದಕ್ಕೂ ಧಕ್ಕೆ ಬರಕ್ ಶುರು ಆಗಿದೆ. ಸೊ ಇದೊಂದು ಮ್ಯೂಚುವಲ್ ಫಂಡ್, ಇದು ಪ್ರಶಾಂತ್ ಕೇಳಿದ್ರಲ್ಲ ಟ್ಯಾಕ್ಸ್ ಹೆಂಗೆ ಅಂತ ಅಂದ್ಬಿಟ್ಟು. ಇವಾಗ ಮ್ಯೂಚುವಲ್ ಫಂಡ್ ನಲ್ಲೂ ಅಷ್ಟೇ ಇನ್ವೆಸ್ಟ್ ಮಾಡಿ, ಯುಲಿಪ್ ನಲ್ಲೂ ಅಷ್ಟೇ ಇನ್ವೆಸ್ಟ್ ಮಾಡಿದ್ರೆ ಇಂಡೆಕ್ಸ್ ಪ್ಲಸ್ ನಲ್ಲಿ ನೋಡಿ 1,65,00,000 ಬಂದಿದೆ. ಅದೇ ಮ್ಯೂಚುವಲ್ ಫಂಡ್ ನಲ್ಲಿ ಟ್ಯಾಕ್ಸ್ ಹೋದ್ಮೇಲೆ 1,68,00,000, 3 ಲಕ್ಷ ಡಿಫ್ರೆನ್ಸ್. ಬಟ್ ಮ್ಯೂಚುವಲ್ ಫಂಡ್ ನಲ್ಲಿ ನಿಮ್ಗೆ ಇದಿಲ್ಲ, ಅಂದ್ರೆ ರಿಸ್ಕ್ ಕವರೇಜ್ ಇರೋದಿಲ್ಲ. ಈ ತರ ಎಲ್ಲ ಎಷ್ಟೊಂದು ಚಾಲೆಂಜಸ್ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ತಕ್ಕಂತೆ ನಾವು ರಿಟರ್ನ್ಸ್ ಅನ್ನು ಕೊಡ್ತೀವಿ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲಿದೆ ನೋಡಿ, ಗ್ರಾಸ್ ರಿಟರ್ನ್ 1,93,00,000 ಬಂದಿದೆ ಮ್ಯೂಚುವಲ್ ಫಂಡ್ ನಲ್ಲಿ. ಬಟ್ ಅದು ಫುಲ್ ದುಡ್ಡು ನಿಮ್ಗಲ್ಲ. ನೀವು ಅವ್ರಿಗೆ ಎಲ್ರಿಗೂ ಕಸ್ಟಮರ್ಗೆ ಹೇಳ್ಬೇಕು, ಸರ್ ನಿಮಗೆ ಎಲ್ಲಿಂದಾದ್ರೂ ದುಡ್ಡು ಬರಲಿ, ಫುಲ್ ದುಡ್ಡು ಉಪಯೋಗಿಸ್ಬೋದಾ ಇಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ. ಅಂದ್ರೆ ಮಧ್ಯದಲ್ಲಿ ಗೌರ್ಮೆಂಟ್ನವರು ತಗೊಂಡ್ಬಿಡ್ತಾರೆ.
ಸೊ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಏನಿದೆ ಅಂತ ಅಂದ್ಬಿಟ್ಟು ನೀವು ತೋರಿಸ್ಬೇಕು ಕಸ್ಟಮರ್ಗೆ. ಪ್ರೀ ಟ್ಯಾಕ್ಸ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಇರುತ್ತೆ. ಸೊ ಇದು ಓವರ್ ಆಲ್ ಹೆಂಗೆ ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ತುಂಬಾ ವರ್ಷ ಬಿಟ್ರೆ ಜಾಸ್ತಿ ಬೆಳೆಯುತ್ತೆ. ಆಮೇಲೆ ಯಂಗ್ಸ್ಟರ್ಸ್ ಎಲ್ಲ ಯಾಕೆ ಇದು ಶೇರ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ, ಇಂಡಿಯಾ ಗ್ರೋತ್ ಸ್ಟೋರಿ, ಇದೆಲ್ಲಾನು ನಾವು ಇದು ಮಾಡಿದ್ವಿ. ಸೊ ಇದು ನಿಮಗೆ ಒಂದು ಪ್ರಶ್ನೆ ಚಾಟ್ ನಲ್ಲಿ ನೀವು ಹಾಕ್ಬೋದು. ಎಷ್ಟು ಜನಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಮೌಲ್ಯ ಕಾಣಿಸಿದೆ, ಬಂದಿದ್ದಕ್ಕೆ ಉಪಯೋಗ ಆಗಿದೆಯಾ, ಯಾವ ಥರ ಉಪಯೋಗ ಮಾಡ್ಕೊಳ್ಬೋದು ಅನ್ನೋದನ್ನ. ಓಕೆ, ವೆರಿ ಗುಡ್, ವೆರಿ ಗುಡ್, ಗುಡ್ ಇನ್ಫಾರ್ಮೇಶನ್, ವೆರಿ ನೈಸ್ ಸೆಷನ್, ವೆರಿ ಗುಡ್, ವೆರಿ ಗುಡ್. ಅಂದಂಗೆ ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮೊನ್ನೆ ದಿವಸ ಒಂದು ಭೀಮಾ ಸಖಿ ಅವರು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಮೈಸೂರಲ್ಲಿ. ಅಲ್ಲಿ ಹೋದಾಗ ಒಬ್ರು ಹುಬ್ಬಳ್ಳಿಯವರು, ಶಿ ವಾಸ್ ಪ್ರಿನ್ಸಿಪಲ್ ಇನ್ ಒನ್ ಆಫ್ ದ ಕಾಲೇಜ್, ಶಿಪ್ ಏಜೆನ್ಸಿ. ಅವ್ರ ಏಜೆನ್ಸಿ ತಗೊಂಡ್ರು, ಅವ್ರ ಹೆಸರಿಗೆ ನೆನಪಾಗ್ತಾ ಇಲ್ಲ. ಅವರು ಇಲ್ಲಿ ತನಕ ಏನ್ ಮಾರಿದಾರೆ ಅಂದ್ರೆ ಬರೀ ಯೂನಿಟ್ ಲಿಂಕ್ಡ್ ಪ್ಲಾನ್ಸೇ ಮಾರಿದಾರಂತೆ. ನೋಡಿ, ಆಮೇಲೆ ಶಿ ವಾಸ್ ಟೆಲ್ಲಿಂಗ್, ನನಗೆ ಇವತ್ತಿನ ದಿವಸ ಕಮಿಷನ್ ಅನ್ನೋದಕ್ಕಿಂತ ನನ್ನ ಕಸ್ಟಮರ್ ಹತ್ರ ಹೋದಾಗ ಅವ್ರು ಏನು 10-15 ವರ್ಷದಲ್ಲಿ ಕಟ್ಟಬೇಕು, ಅದನ್ನ 5 ವರ್ಷದಲ್ಲಿ ಕಟ್ಟಿ ಮುಗಿಸ್ಬಿಡೋಣ ಅನ್ನೋ ವಿಚಾರ ಒಂದಿತ್ತು. ಹಾಗಾಗಿ ದೊಡ್ಡ ಪ್ರೀಮಿಯಂ ಬರ್ತಾ ಇದೆ, ಅದನ್ನು ನಾನು ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಅಂದರೆ ಹೊಸಬರು ಯಾರು ನೀವು ಹೇಳ್ತಾರೆ ತೆನಾಲಿರಾಮನ ಬೆಕ್ಕಾಗ್ಲಾರ್ದೆ ಆ ಹಳೆಯ ಅನುಭವವನ್ನು ತಲೆಯಲ್ಲಿ ಇಟ್ಕೊಳ್ಳಾರ್ದವರು, ಅದನ್ನು ಬಿಡ್ಲಿಕ್ಕೆ ತಯಾರಿದ್ದವರು, ಮಾರ್ಕೆಟ್ ಬದಲಿಯಾಗಿದೆ, ಹಾಗಾಗಿ ಅದನ್ನು ಉಪಯೋಗ ತಗೋಬೋದು ಅನ್ನೋದನ್ನು ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತು ಯಾರಿಗಾದರೂ ಏನಾದ್ರು ಪ್ರಶ್ನೆ ಇದ್ದರೆ ಇನ್ನು ಮುಂದಿನ 3-4 ನಿಮಿಷದಲ್ಲಿ ಪ್ರಶ್ನೆ ಹಾಕಿ ಅದ್ರ ತಕ್ಕಾಗಿ ಉತ್ತರವನ್ನು ಶೇರ್ ಮಾಡ್ಕೊಳ್ಳೋಣ. ನಾನು ಈ ವರ್ಷದಲ್ಲಿ 17 ಜನರಿಗೆ ಯುಲಿಪ್ ಪಾಲಿಸಿ ಮಾಡಿದ್ದೇನೆ. ಓಕೆ, ಇವತ್ತಿನ ಮಾಹಿತಿ ತುಂಬ ಉಪಯುಕ್ತ ಆಯಿತು. ಅಮನ್ ಭಂಡಾರಿ ಅವ್ರದ್ದು ಯಾವ ಊರು ಅದನ್ನು ಹಾಕ್ಬಿಡಿ. ಅಮನ್ ಭಂಡಾರಿ ಅವರು ಮೋಸ್ಟ್ಲಿ ಸೌತ್ ಕೆನರಾನ ಅಂತ ಕುಡ್ಲದಕ್ಲ ಅವರು ಓಲ್ಪೈರ್ ಸಿ ಆಯ್ನೋ ಮಂಗಳೂರು ಯಾವ ಬ್ರಾಂಚು? ಓಕೆ, ವೆರಿ ಗುಡ್. ಕಾಪು, ಓಕೆ ಓಕೆ, ಫೈನ್ ಫೈನ್ ಫೈನ್, ಥ್ಯಾಂಕ್ ಯು ಥ್ಯಾಂಕ್ ಯು. ಅದೊಂದಿದೆ. ನಾನು ಮೊನ್ನೆ ಅವರ ಹಳೆ SDM ಅವ್ರ ಹತ್ರ ಮಾತಾಡ್ತಿದ್ದೆ, ರಾಜೇಶ್ ಮುದೋಳ್ ಸರ್. ಅವರು ಹೇಳ್ತಾ ಇದ್ರು ಸೌತ್ ಕೆನರಾದಲ್ಲಿ ಒಂದು ಸ್ವಲ್ಪ ಯುಲಿಪ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವೊಂದು ಬ್ರಾಂಚಲ್ಲಿ ಅಂತ. ಯಾವುದು ಅಲ್ಲಿ ಯಾವುದು ಮುಲ್ಕಿ ಬ್ರಾಂಚಲ್ಲಿ ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹೌದು. ಸೊ ಇವಾಗ ನಾನು ಅದೇ ಹೇಳಿದ್ನಲ್ಲ, ಜನ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆಯಲ್ಲಿ ನಾವು ಮಾತಾಡ್ಬೇಕು. ನಾವು ಇರೋದೇ ಹಿಂಗೆ ಅಂತ ಅಂದ್ರೆ ನಮಗೆ ತಕ್ಕ ಪ್ರತಿಕ್ರಿಯೆ ಬರೋದಿಲ್ಲ ಮಾರ್ಕೆಟ್ ಇಂದ. ಅಂಡ್ ಅಟ್ ದ ಸೇಮ್ ಟೈಮ್ ಇದನ್ನ ತುಂಬಾ ಹೈ ರಿಟರ್ನ್ಸ್ ಬಂದ್ಬಿಡುತ್ತೆ, ಶಾರ್ಟ್ ಟರ್ಮ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಮಾತ್ರ ಮಾಡಬೇಡಿ. ಸೊ ಯಾವುದೇ ಸೇವಿಂಗ್ಸ್ ಆಗಲಿ ಲಾಂಗ್ ರನ್ ಅಲ್ಲೇನೆ ಒಳ್ಳೆ ಬೆನಿಫಿಟ್ ಬರೋದು. ಸೊ ಇದನ್ನ ನೀವು ಎಲ್ರೂ ನಿಮ್ಮ ಏಜೆಂಟ್ಸ್ಗೆ ಇಲ್ಲ ನಿಮ್ಮ ಕೊಲೀಗ್ಸ್ಗೆ ಎಲ್ರಿಗೂ ಹೇಳಿ. ಯಾಕೆಂದ್ರೆ ನಾನು ನೋಡ್ತಾ ಇರೋದು ಎಲ್ರದ್ದು ರೆನ್ಯುವಲ್ ಇನ್ಕಮ್ ಕಮ್ಮಿ ಆಗಕ್ಕೆ ಶುರು ಆಗಿದೆ. ಸೊ ಈ ತರ ನಾವು ಮಾರಿದ್ರೇನೆ ನಮ್ಗೆ ರೆನ್ಯುವಲ್ ಇನ್ಕಮ್ ಪ್ರೊಟೆಕ್ಟ್ ಮಾಡ್ಕೊಳಕ್ ಸಾಧ್ಯ ಆಗೋದು. ಸೊ ಚಾಲೆಂಜ್ ಕೊಡೋಣವಾ? ಮುಂದಿನ ವಾರದಲ್ಲಿ, ಇವತ್ತಿಂದ ಮುಂದಿನ ವಾರದ 30ನೇ ತಾರೀಕು ತನಕ ಒಂದು 10 ಜನಕ್ಕೆ ನಾನು ಯುಲಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬಿಸ್ನೆಸ್ ಬರುತ್ತೋ ಬಿಡುತ್ತೋ ಪರವಾಗಿಲ್ಲ, ಪ್ರಾಕ್ಟೀಸ್ ಸೆಷನ್ ಅಂತ ಇಟ್ಕೊಳ್ಳೋಣ ಅಂತ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ನಿಮಗೆ ಏನ್ ತಿಳಿದಿದೆ ಅದನ್ನ ಹೇಳಿದ ಕೂಡಲೇ ಅವರು ಒಂದು 10 ಪ್ರಶ್ನೆ ಕೇಳ್ತಾರಲ್ಲ, ಪರವಾಗಿಲ್ಲ 10 ಪ್ರಶ್ನೆ ಬರ್ಕೊಳ್ಳಿ. ಈ ಪ್ರಶ್ನೆ ಬಂದ್ಬಿಟ್ಟು ನಿಮ್ಮ ಡೆವಲಪ್ಮೆಂಟ್ ಆಫೀಸರಿಗೆ ತಲೆ ತಿನ್ನಿ, ಇದೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ ಅಂತ. ಇಲ್ಲ, ABMS ಇದ್ದಾರೆ ಬ್ರಾಂಚಲ್ಲಿ, ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಕೇಳಿ ಇದೆಲ್ಲ ಹಿಂಗೆ ಪ್ರಶ್ನೆಗಳು ಬರ್ತಾ ಇದೆ, ಹೆಂಗೆ ಉತ್ತರ ಕೊಡಲಿ ಅಂತೇಳಿ. ಒಂದು 5-10 ಜನ ಹಿಂಗೆ ಪ್ರಶ್ನೆ ಕೇಳಿದಾಗ ಯುಲಿಪ್ ಟ್ರೈನಿಂಗ್ ಬ್ರಾಂಚಲ್ಲೂ ಮಾಡಬಹುದು ಅಂತ ಕಾಣಿಸುತ್ತೆ. ಮತ್ತೇನೋ ಪ್ರಶ್ನೆ ಇದ್ರೆ ನಮಗೂ ಹೇಳ್ಬೋದು. ಆಮೇಲೆ ಸಮಯ ಸಿಕ್ಕಾಗ ನಾವು ಉತ್ತರ ಮಾಡ್ತೀವಿ. ಯಾಕಂದ್ರೆ ಈ ಕಾರ್ಯಕ್ರಮ ಸಂಡೇ ಮಾತ್ರ, ಬಟ್ ಉಳಿದಿದ್ದ ದಿವಸ ನಾವೆಲ್ಲರೂ ಬ್ಯುಸಿ ಇರ್ತೀವಿ. ಹಾಗಾಗಿ
ಸೊ ನನಗಿದೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಸತೀಶ್ ಪ್ರಭು ಅವ್ರಿಗೆ ಧನ್ಯವಾದಗಳು. ಎಲ್ರೂ ನೀವು ಒಂದು ತಾಸಿಗಿಂತ ಜಾಸ್ತಿ ಎಲ್ಲ ಕೇಳಿಸ್ಕೊಂಡ್ರಿ ನನ್ನ ಮಾತುಗಳನ್ನ. ನನಗೆ ಇವತ್ತು ಆಕ್ಚುಲ್ ಆಗಿ ಇದು ಬೆಳಿಗ್ಗೆ ಹುಷಾರೇ ಇರಲಿಲ್ಲ. ಇವಾಗಲೂ ನೀವು ನೋಡ್ತಾ ಇದ್ದೀರಾ, ನನ್ಗೊಂಥರ ಶೀತ ಥರ ಆಗಿ ಅಷ್ಟು ಇದು ಅನ್ನಿಸ್ತಾ ಇಲ್ಲ, ಆರಾಮ ಅನ್ನಿಸ್ತಾ ಇಲ್ಲ. ಬಟ್ ನಾನು ಒಪ್ಕೊಂಡ್ಬಿಟ್ಟಿದ್ದೆ ಈ ಪರ್ಟಿಕ್ಯುಲರ್ ಕಾರ್ಯಕ್ರಮ. ಒಪ್ಕೊಂಡ್ಮೇಲೆ ವಾಪಸ್ಸು ಇದು ನೆಕ್ಸ್ಟ್ ವೀಕ್ ಅಂತ ಹೇಳೋದು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನನಗೆ ಏನೇನು ನಾನು ಕಲ್ತಿದ್ದೀನೋ, ನಾನು ಬೇರೆಯವ್ರಿಗೆ ಹೇಳ್ತೀನೋ ಅದನ್ನೆಲ್ಲ ಎಲ್ಲರ ಹತ್ರನೂ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡಿ. ಈ ಹಳೆ ದೃಷ್ಟಿಕೋನನ ಮರಿಬೇಕು ನಾವು. ಎಷ್ಟೊಂದು ಸತಿ ಅನ್ಲರ್ನ್ ರೀಲರ್ನ್ ಅಂತೀವಿ. ಹಳೇದನ್ನೇ ನಾವು ಇಟ್ಕೊಂಡು ಹೋಗ್ತಾ ಇದ್ರೆ ಮುಂದೆ ರಿಸಲ್ಟ್ ಬರೋದಿಲ್ಲ. ಸೊ ನಿಮ್ಗೆ ಹೆಂಗೆ ಇದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿ, ಪಾಯಿಂಟ್ಸ್ ಬರ್ಕೊಳ್ಳಿ ನಿಮ್ಮ ಇದು ಪ್ರೋಗ್ರಾಮ್ ಆದ್ಮೇಲೆ. ಆಮೇಲೆ ಸರ್ ಹೇಳಿದಂಗೆ ಸುಮ್ಮನೆ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ. ಒಂದು 10 ಜನ ಹತ್ರ. ಇದು ಹೆದರಿಕೆ ತುಂಬಾ. ನಮ್ಮ ಏಜೆಂಟ್ಸ್ ನಲ್ಲೇ ನೋಡಿದ್ದೀನಿ, ಹೆಂಗ್ ಸರ್ ಇದು ಇವ್ಲಿಕ್ ಮಾರಾಟ ಮಾಡೋದು, ಇದು ಹೆಂಗೆ ಪ್ರೆಸೆಂಟೇಶನ್ ಜನರೇಟ್ ಮಾಡೋದು, ಇದೆಲ್ಲಾನು ಕೇಳ್ತಾರೆ. ಸೊ ಇದನ್ನ ನೀವು ಪ್ರೆಸೆಂಟೇಶನ್ ಕೊಟ್ಕೊಳ್ಳಿ. ನಿಮ್ಮ ಇದು ಹೆಂಡತಿ ಮಕ್ಕಳಿಗೆ ಒಂದು ನಿಮಿಷ ಇರೋ, ನಿಮಗೆ ತೋರಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಇದು ಮಾಡ್ಬೋದು. ಸೊ ಈ ಥರ ನೀವು ಮಾಡಿದ್ರೇನೆ ನಿಮಗೆ ಇದು ಕಲಿಯೋದಕ್ಕೆ ಸಾಧ್ಯ ಆಗೋದು. ಇಲ್ಲಾಂದ್ರೆ ಹೆದರಿಕೆ ಜಾಸ್ತಿ ಇರುತ್ತೆ, ಮುಂದೆ ಹೋಗೋದಿಲ್ಲ ನಾವು. ಯಾಕೆಂದ್ರೆ ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕಿದು. ದಟ್ ಇಸ್ ಅ ಗುಡ್ ಐಡಿಯಾ ಸರ್. ಇನ್ನೊಂದು ವಿಷಯ ನೀವು ಹೇಳಿದ್ರಿ, ಯಾರೆಲ್ಲ LIC ಏಜೆಂಟು 45-50 ವರ್ಷದಕ್ಕಿಂತ ಮೇಲಿದ್ದೀರಾ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಈ ಪ್ಲಾನ್ ಹೇಳಿ. ಆವಾಗ ನಿಮ್ಮ ಮಕ್ಕಳು ಒಂದಿಷ್ಟು ಪ್ರಶ್ನೆ ಕೇಳ್ತಾರೆ ನಿಮಗೆ, ಅಥವಾ ಅವರು ಒಂದಿಷ್ಟು ಆನ್ಸರು ಕೊಡ್ಬೋದು. ಗೂಗಲ್ಲು AI ಅಲ್ಲಿ ಇಲ್ಲಿ ಹುಡುಕ್ಬಿಟ್ಟು ಅವರು ಆನ್ಸರ್ ಕೊಡ್ತಾರೆ. ಹಾಗಾಗಿ ಇದೊಂದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಸಂಬಂಧ, ಕಲಿಕೆ, ಅದಕ್ಕೂ ಉಪಯೋಗ ಆಗ್ಬೋದು. ಯಾಕಂದ್ರೆ ಬಹಳಷ್ಟು ವಿಚಾರಗಳು ನಮ್ಮ ದೃಷ್ಟಿಕೋನಕ್ಕೂ ನಮ್ಮ ಮಕ್ಕಳ ದೃಷ್ಟಿಕೋನಕ್ಕೂ ವ್ಯತ್ಯಾಸ ಆಗುತ್ತೆ. ನಾವು ನಮ್ಮ ಮಕ್ಕಳ ಹತ್ರ ನಾವು ಏನ್ ಮಾತಾಡ್ತೀವಿ ಇದ್ರ ಬಗ್ಗೆ, ಅವ್ರ ದೃಷ್ಟಿಕೋನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಯಂಗರ್ ಜನರೇಷನ್ಗೆ ಈ ಪ್ರಾಡಕ್ಟ್ ಅನ್ನು ಮಾರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಆಮೇಲೆ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಲ್ಲ ನಾವೇನ್ ಮಾಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಅವ್ರ ಫ್ರೆಂಡ್ಸ್ ಸರ್ಕಲ್, ರಿಲೇಟಿವ್ ಸರ್ಕಲ್ ಎಲ್ಲ ಹೋದಾಗ ಒಂದು ಸುಮ್ಮನೆ ಮಾತಾಡ್ಬೋದು. ಇದು ಹೊಸ ತರದ್ ಬಂದಿದ್ದೀವಿ ಇವಾಗ LIC ನಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಬೋದು, ತಿಳಿಸ್ಕೊಡ್ಬೋದು ಅವ್ರಿಗೆ. ಸೊ ಓವರ್ ಆಲ್ ಎಲ್ಲ ಚೆನ್ನಾಗಾಯ್ತು, ಒಳ್ಳೆ ಪ್ರಶ್ನೆಗಳೆಲ್ಲ ಕೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನಮ್ಗೆ ಇದು ಆಪರ್ಚುನಿಟಿ. ಅಂದಂಗೆ ಇನ್ನೊಂದು, ನೀವು ಕೊನೆಗೆ ಮಾತು ಮುಗಿಸ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಚಾರ ಹೇಳ್ಬಿಟ್ರಿ. ನೀವು ಹೇಳಿದ್ರಿ ನನ್ಗೆ ಹುಷಾರಿರ್ಲಿಲ್ಲ, ಆದ್ರೂ ಸಹಿತ ಒಪ್ಕೊಂಡ್ಬಿಟ್ಟಿದ್ದೆ, ಹಂಗಾಗಿ ನಾನು ಮುಗಿಸ್ಲೇಬೇಕು. ಅದೇ ಲಾಕ್ ಇನ್ ಪೀರಿಯಡ್ ಅಡ್ವಾಂಟೇಜ್ ಅದೇ. ಒಂದ್ಸಲ ಲಾಕ್ ಇನ್ ಮಾಡೋಟ್ಟು ಅವರಿಗೆ ಕಮಿಟ್ಮೆಂಟ್ ತಗೊಂಡ್ಬಿಟ್ಟು ಸೈನ್ ಡಾಕ್ಯುಮೆಂಟ್ ಅಲ್ಲಿ ಸೈನ್ ಮಾಡಿಸ್ಕೊಂಡ್ಬಿಟ್ಟು 2.5 ಲಕ್ಷ ಆಗತ್ತೆ ಸರ್, ಈಗ ಫಸ್ಟ್ ಚೆಕ್ ಕೊಟ್ಬಿಡಿ ಅಂತ ಹೇಳ್ಬಿಟ್ರೆ ಆಮೇಲೆ ಅವ್ರು 2.5 ಲಕ್ಷ ಹೆಂಗೂ ಕಟ್ಕೋತಾರೆ. ನಾನೇನು ಇವತ್ತು ಅಜಯ್ ಸರ್ ಒಟ್ಟಿಗೆ ಮಾಡೋದ್ನೋ ಅದು ನೀವು ನಿಮ್ಮ ಕಸ್ಟಮರ್ ಹತ್ರ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅಜಯ್ ಸರ್ ಒಳ್ಳೆಯ ವಿಚಾರವನ್ನ ಹಂತ ಹಂತದಲ್ಲಿ ಯಾಕೆ ಮಾಡ್ಬೇಕು, ಯೂಲಿಪ್ ಮಾಡೋದ್ರಿಂದ ಏನು ಉಪಯೋಗ, ನಾವು ಯೂಲಿಪ್ಪಿಂದ ಎಷ್ಟು ಕಮಿಷನ್ ಜಾಸ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ, ಅದು ಕಡಿಮೆ ಕಾಣಿಸಿದ್ರು ಸಹಿತ ಓವರ್ ಆಲ್ ರಿಟರ್ನ್ ನೋಡಿದಾಗ, ಅಂದರೆ ಟ್ರೆಡಿಷನಲ್ ಪಾಲಿಸಿಯಲ್ಲಿ ಎಷ್ಟು ಪ್ರೀಮಿಯಂ ಬರುತ್ತೋ ಅದಕ್ಕೆ 3-4 ಪಟ್ಟು ಬರೋದ್ರಿಂದ ಅಲ್ಲಿ ಕಾಂಪನ್ಸೇಟ್ ಆಗುತ್ತೆ, ಅದನ್ನು ಹೇಳಿದ್ರು. ಹಾಗೇನೆ ಇದು ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ ಇದೆ, ನಮಗೆ ನಾವು ಕನ್ವಿನ್ಸ್ ಮಾಡ್ಕೋಬೇಕು, ನಮಗೆ ನಾವು ತಿಳಿಸ್ಕೊಳ್ಳೋದು ಮುಖ್ಯ. ಅದನ್ನು ಭಾಳ ಚೆನ್ನಾಗಿ ಹೇಳ್ಕೊಟ್ರಿ. ಹಾಗೆಯೇ ರಿಟೈರ್ಮೆಂಟ್ ಪ್ಲ್ಯಾನ್ ಇರಲಿ ಅಥವಾ ಬೇರೆ ಯಾವುದಾದ್ರೂ ಫಿಕ್ಸ್ಡ್ ಗೋಲ್ ಇರುವಾಗ ನೀವು ಆ ದುಡ್ಡು ವಿಡ್ರಾ ಮಾಡಲ್ಲ. ಹಾಗಾಗಿ ಆ ಫಿಕ್ಸ್ಡ್ ಗೋಲ್ ಇಟ್ಕೊಂಡು ಆವತ್ತಿನ ದಿವಸಕ್ಕೋಸ್ಕರ ಈ ಪ್ಲ್ಯಾನ್ ಮಾರಿ ಅಂತ ಹೇಳ್ತಾ 5 ವರ್ಷ ಮಿನಿಮಮ್ ಅಂತ ಮಾರಕ್ಕೆ ಹೋಗ್ಬಿಡಿ. ಸಾಧ್ಯ ಇದ್ದಷ್ಟು ಗೋಲ್ ಇಟ್ಕೊಂಡು ಅದನ್ನು ಬ್ಯಾಕ್ವರ್ಡ್ ಆಗಿ ವರ್ಕ್ ಮಾಡಿ ಅಂತ ಹೇಳ್ತಾ ಚೆನ್ನಾಗಿ ಹೇಳ್ಕೊಟ್ರಿ ಅಜಯ್ ಗುಪ್ತಾ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೇನೇ ಅವರು ತಮ್ಮ ಪುಟ್ಟ ಹೆಜ್ಜೆಯನ್ನು ಯೂಲಿಪ್ ಕಡೆ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಇನ್ಶೂರೆನ್ಸ್ ಪ್ರತಿನಿಧಿಗಳಿಗೂ, ಇನ್ಶೂರೆನ್ಸ್ ಡೆವಲಪ್ಮೆಂಟ್ ಆಫೀಸರ್ SBS ಸುಮಾರು ಜನ ಬಂದಿದ್ದಾರೆ,
ಉಡುಪರು ಬಂದಿದ್ದಾರೆ, ನಟೇಶ್ ಉಡುಪರು, ಉದಯ್ ಶಂಕರ್ ಅವರು ತುಮಕೂರಿಂದ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಎಲ್ಲರದ್ದು ಹೆಸರು ನನಗೆ ತಿಪ್ಪೇಸ್ವಾಮಿ ಅವರು ಕನಕಪುರದಿಂದ ಬಂದಿದ್ದಾರೆ. ಆಮೇಲೆ ನಮ್ಮ ಆನಂದ್ ಆರ್ವರೆ ಅವರು ಬಂದಿದ್ದಾರೆ. ಸುಮಾರು ಜನ ಗುರವ್ ಸರ್ ಬಂದಿದ್ದಾರೆ. ಆಮೇಲೆ ಪರಮೇಶ್ ದಾವಣಗೆರೆ ಅವ್ರು ಬಂದಿದ್ದಾರೆ. ಇದನ್ನೆಲ್ಲ ನೋಡಿದ್ದು ನೆನಪು, ಮತ್ತು ಉಳಿದವರು ಭಾಳ ಜನ ಬಂದಿರಬೇಕು, ನನಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಧನ್ಯವಾದಗಳು ಎಲ್ಲರೂ. ನಿಮ್ಮೆಲ್ಲರ ಸಹಕಾರ ಇರಲಿ. ಇದೇ ಥರ ನಮ್ಮ ಕಾರ್ಯಕ್ರಮ ಮುಂದಿನ ಹೆಜ್ಜೆಗೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡೋಣ. ಧನ್ಯವಾದಗಳು ಅಜಯ್ ಗುಪ್ತಾ ಸರ್, ಹಾಗೂ ಧನ್ಯವಾದಗಳು ಎಲ್ಲರೂ ಬಂದವರಿಗೂ ಸಹಿತ. ಇನ್ನೊಂದು 2 ರಿಂದ 3 ನಿಮಿಷದಲ್ಲಿ ಇಲ್ಲಿದ್ದು ಆಮೇಲೆ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಹಸೀನಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಬಳ್ಳಾರಿ ಅವರು, ಥ್ಯಾಂಕ್ ಯು ಎವ್ರಿಬಡಿ. ಸರಿನಾ? ಕಾರ್ಯಕ್ರಮದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್. ಇಷ್ಟು ಚಾಟ್ ಅಲ್ವಾ? ಜನರಲಿ ಇರಲ್ಲ. ಓಕೆ. ಕಾರ್ಯಕ್ರಮಕ್ಕೆ ಬಂದಿದ್ರಿಂದ ಚಾಟ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಾನು ಅದೇ ಇದು ಪಾಠ ತರ ಹೇಳಿಲ್ಲ, ನಾವು ಏನ್ ಇಂಟ್ರಾಕ್ಷನ್ actual ಆಗಿ ಇತ್ತು. ಆಗ್ತಾ ಇದೆ ಅಂತ ನೋಡ್ಕೊಂಡು ಅದನ್ನ ತೋರಿಸ್ಕೊಟ್ಟೆ ಇರೋದು. ಕರೆಕ್ಟ್ ಸರ್, ಕರೆಕ್ಟ್. ದೃಷ್ಟಿಕೋನ ಬದಲಾಯಿಸ್ಬೇಕು ನಾವು, ಆವಾಗಲೇ ನಾವು ವಂಡರ್ಫುಲ್. ಮುಂದೆ ಹೋಗಕ್ ಸಾಧ್ಯ ಆಗೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲಾಗೌಟ್ ಆಗೋಣ, ಇನ್ನೊಂದು 2 ನಿಮಿಷದಲ್ಲಿ ಆಗ್ತೀನಿ. ಥ್ಯಾಂಕ್ ಯು. ನಮಸ್ತೆ.